ಇದೇ ಫಸ್ಟ್ ಟೈಮ್ ಮಾಡ್ತಾರೆ. ಬ್ಲೈಂಡ್, ಅದು ಫಸ್ಟ್ ಟೈಮ್ ಅಲ್ಲೇ ಬ್ಲೈಂಡ್ ಕ್ಯಾರೆಕ್ಟರ್ ಅಂದಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ನನಗೆ ಕಣ್ ಬಂದ್ಬಿಟ್ರೆ ನಾನು ಏನ್ ಮಾಡ್ತೀನಿ ಹೇಳಿ ನೋಡೋಣ. ಮೈಸೂರು ನೋಡೋದು ಇದ್ರದ್ದು ಪರ್ಫಾರ್ಮೆನ್ಸ್, ಇವ್ರದ್ದು ಒಂದ ಒಳ್ಳೆ ಪರ್ಫಾರ್ಮೆನ್ಸ್. ನಿನ್ನ ನೋಡೋದು ನೀವು ನಂಬಲ್ಲ, ವರ್ಷಕ್ಕೆ 24 ಪಿಕ್ಚರ್ ಒಬ್ಬೊಬ್ಬರು ಆಕ್ಟರ್ಗಳದ್ದು 12, 13, 24 ಹಂಗ ಪಿಕ್ಚರ್ಗಳು ರಿಲೀಸ್ ಆಗ್ತಾ ಇತ್ತು. ಅಷ್ಟು ಪಿಕ್ಚರ್ಗಳು ಓಡ್ತಾ ಇತ್ತು. ಏನ್ ಮಾಡೋದು, ತಲೆ ಮೇಲೆ ಕಲ್ಲು ಬಿದ್ದಂಗ ಆಗೈತೆ. 5 ದಿವಸಕ್ಕೆ ಶೂಟ್ ಇದೆ. ದುಡ್ಡು ಬೇಕು ಅಂದ್ರೆ ಒಂದ್ ಕೆಲ್ಸ ಐತೆ, ಮಾಡ್ತೀಯಾ? ಪರಭಾಷೆ ಒಂದು ಪಿಕ್ಚರು ಇಷ್ಟೊಂದು ರಿಲೀಸ್ ಇರ್ಲಿಲ್ಲ ಸರ್. ಒಂದು ಕಂಟ್ರೋಲ್ ಅಲ್ಲಿ ಇರ್ತಿತ್ತು. ಆ ಮನುಷ್ಯ ಬಂದು ಗೊತ್ತಿಲ್ಲ, ಹೇಳ್ಬೋದ ಗೊತ್ತಿಲ್ಲ, ಕುಡ್ಕೊಂಡ್ಬಿಡಿದ ಬೆಳಗ್ಗೆ. ನನ್ನ ಮಗ ಇಲ್ಲೆಲ್ಲ ಬಿದ್ದಿರ್ಬೇಕು, ಈ ಸರೌಂಡಿಂಗ್ ಎಲ್ಲೂ ಹೋಗ್ಲೇಬಾರ್ದು, ಹುಡ್ಕಿಡಿರಿ. ಕಾಂತಾರ ಆಗಿರ್ಬೋದು, ಅಥವಾ ನಮ್ಮ ರಾಜ್ಬಿ ಶೆಟ್ಟರ್ದು ಯಾವ್ದು ರಿಲೀಸ್ ಆಯ್ತಲ್ಲ, ಅದು ಗರುಡಗಮನ ವೃಷಭ ವಾಹನ. ಸಣ್ಣ ಕತೆ ಅಲ್ಲ, ಸಿ ಅಂದ್ರೆ ಏನೋ ಸಣ್ಣ ಕತೆ ಅಲ್ಲ, ಬ್ಲೈಂಡ್ ಅಂತ ತುಂಬಾ ದೊಡ್ಡ ಕತೆ ಇದೆ. ಏನೋ ಇದೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ವಿಲೇಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಸಿ ಚಿತ್ರತಂಡ ಜೊತೆಗಿದೆ. ಬನ್ನಿ ಮಾತಾಡ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಲ್ರಿಗೂ. ಎಸ್, ಹೇಗಿದ್ದೀರಾ? ಆರಾಮಿದೆ, ಎಲ್ಲರೂ ಚೆನ್ನಾಗಿದ್ದೀರಾ? ಇದರಲ್ಲಿ ಯಾರು ಸಿ ಕಣ್ ಕಾಣಿಸಲ್ಲ ಅಂದ್ರೆ ಇವರು. ಸೊ ಏನೋ ಹೆಂಗ್ ಸಿಕ್ತು ಈ ಕ್ಯಾರೆಕ್ಟರ್? ನಿನ್ಗೆ ಹೆಂಗೆ ಚಾಲೆಂಜ್ ಆಗಿತ್ತು? ತುಂಬಾ ಟಫ್ ಆಗಿತ್ತು. ನಾನು ಮಾಡ್ಬೇಕು ಅಂದ್ರೆ ನನಗೆ ಫಸ್ಟ್ ಐಡಿಯಾ ಇದ್ದಿಲ್ಲ. ನಾನು ಫಸ್ಟ್ ಶೂಟಿಂಗ್ ಹೋಗಿದ್ದೆ. ಆಮೇಲೆ ಒಂದು 5 days ಆದ್ಮೇಲೆ, ಒಂದು ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಬಂತು. ಸೊ ನೀವು ಈ ತರ ಸೆಲೆಕ್ಟ್ ಆಗಿದ್ದೀರಾ ಅಂತ. ಆಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಆಫೀಸಿಗೆ ಕರೆದ್ರು, ಹೇಳಿದ್ರು. ಆಮೇಲೆ ಈ ತರ ನಿಮ್ದು ಬ್ಲೈಂಡ್ ಕ್ಯಾರೆಕ್ಟರ್ ಇದೆ. ನಂಗೆ ಬ್ಲೈಂಡ್ ಕ್ಯಾರೆಕ್ಟರ್ ಅಂದಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಯಾಕೆ ಇಷ್ಟ ಆಯ್ತು? ಅದೊಂಥರ ಡಿಫ್ರೆಂಟ್. ನಾನು ಇಲ್ಲಿ ತನಕ ಯಾರು ಮಾಡಿರ್ಲಿಲ್ಲ ಬ್ಲೈಂಡ್ ಕ್ಯಾರೆಕ್ಟರ್. ಸ್ಮಾಲ್ ಶಾರ್ಟ್ ಮೂವೀಸ್ ಅಷ್ಟೇ ಹೋಗಿದ್ದೀನಿ. ನಿನ್ನ ಸನಿಹಕ್ಕೆ, ಆಮೇಲೆ ಡ್ಯಾಡಿ ಅಲ್ವಾ, ಅಥವಾ ಶಾರ್ಟ್ ಮೂವೀಸ್ ಹೋಗಿದ್ದೀನಿ. ಇದೇ ಫಸ್ಟ್ ಟೈಮ್ ಮಾಡ್ತಾರೆ. ಬ್ಲೈಂಡ್, ಅದು ಫಸ್ಟ್ ಟೈಮ್ ಅಲ್ಲೇ ಬ್ಲೈಂಡ್ ಕ್ಯಾರೆಕ್ಟರ್ ಅಂದಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಪ್ರಾಕ್ಟೀಸ್ ರಿಹರ್ಸಲ್ ಹೋಗ್ತಾ ಇದ್ದೆ. ಅಲ್ಲಿ ಹೇಳ್ಕೊಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ಹೆಂಗ್ ಮಾಡೋದು, ಹೆಂಗ್ ಮಾಡೋದು, ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ರು. ನಾನು ಫ್ರೀ ಟೈಮಲ್ಲಿ ಬ್ಲೈಂಡ್ ಮೂವೀಸ್ ನೋಡ್ತಿದ್ದೆ. ನನಗೆ ಪ್ರಾಕ್ಟೀಸ್ ಆಗಕ್ಕೆ ನಾನು ಬ್ಲೈಂಡ್ ಮೂವೀಸ್. ಆಮೇಲೆ ಐಡಿಯಾ ಬಂತು, ಈ ತರ ಇದು ಮಾಡ್ಬೇಕು ಅಂತ ಹೇಳಿ ನನ್ಗೆ ಐಡಿಯಾ ಬಂತು. ದೆನ್ ಸೆಟಲ್ ಸರ್ ಹೇಳ್ಕೊಡ್ತಿದ್ರು, ಡೈರೆಕ್ಟರ್ ಸರ್. ಮನೆಯಲ್ಲಿ ನಾನು ನೋಡ್ಕೊಂಡು ಕಲ್ತ್ಕೊಂಡಿದ್ದೆ. ಯಾವ ಸಿನಿಮಾ ನೋಡಿದೆ ಬ್ಲೈಂಡ್ ಸಿನಿಮಾ ಅಂದ್ರೆ? ನನ್ನ ಪ್ರೀತಿಯ ರಾಮು, ದರ್ಶನ್ ಸರ್ದು, ಆತರ ನೋಡ್ತೀನಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದೆ. ಸರ್ ಸರ್ ಹೇಳಿ, ಹೇಗೆ ಸ್ಟಾರ್ಟ್ ಆಯ್ತು ಸಿ? ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಕೋಲಾರಲ್ಲಿ ಹುಟ್ಟಿದ ಕತೆ. ನಾನು ನನ್ನ ಫ್ರೆಂಡ್ ಒಂದು ಮೋರಿಯಲ್ಲಿ ಕುತ್ಕೊಂಡಿದ್ವಿ. ಅಂದ್ರೆ ಊಟ ಮಾಡಿ ಜಸ್ಟ್ ಚಾಟಿಂಗ್, ಅಲ್ಲೊಂದು ಸ್ಪೇಸ್ ಇತ್ತು. ಕುತ್ಕೊಂಡಿದ್ದಾಗ ನಾನು ಒಂದು ಕೋ ಡೈರೆಕ್ಟರ್ ಒಂದು ಶಾರ್ಟ್ ಮೂವಿ ಬರೀತಾ ಇದ್ದೆ. ಬರಿಬೇಕಾದ್ರೆ ಅವನು ಬಾ ಅಂತ ಅಂದ, ಏನೋ ಒಂದು ಲೈನ್ ಇದೆ, ಬಾ ಒಂದು ಐಡಿಯಾ ಇದೆ ಅಂತ ಹೋದೆ. ಆಮೇಲೆ ಅವ್ನು ಮಾಡ್ಬೇಕಿತ್ತು. ಪರ್ಸ್ನಲಿ ಅವನು ಈ ತರ ಅನ್ಕೊಂಡಿದ್ದೀನಿ ನಾನು ಮಾಡು ಅಂದೆ. ಆಮೇಲೆ ಅವನಿಗೆ ಇಲ್ಲ ನೀನೇ ಮಾಡ್ಬಿಡಿದು, ಇದು ಶಾರ್ಟ್ ಮೂವಿ. ನಂಗೆ ಇಲ್ಲ ಸಿನಿಮಾ ಮಾಡು. ಸ್ವಲ್ಪ ನಾನು ಯೋಚನೆ ಮಾಡಿದೆ. ಅದಾದ್ಮೇಲೆ ಓಕೆ ಮಾಡೋಣ ಅಂತೇಳಿ ಟೈಟ್ಲು ಅಲ್ಲೇ ಫಿಕ್ಸ್ ಆಗುತ್ತೆ. ಅವ್ನು ಹೇಳಿದ ಲೈನಲ್ಲೇ ಫಿಕ್ಸ್ ಮಾಡ್ಬಿಟ್ಟು ಅದಾದ್ಮೇಲೆ ವರ್ಕ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದು 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಆದ್ಮೇಲೆ ನಮ್ಮ ಗುರುಗಳ ಹತ್ರ ಹೋಗಿ ಮೈಸೂರಲ್ಲಿ ತರ ಹಿಂಗಿದೆ ಗುರುಗಳೇ ನೋಡಿ, ಅವರು ತಗೊಂಬಾ ಅಂತ ತಗೊಂಡೋಗಿ 1 ಶಾಟ್ ರೀಡಿಂಗ್ ಕೊಟ್ಟೆ. ಅಲ್ಲಿ ಚೆನ್ನಾಗಿದೆ, ಕಷ್ಟ ಇದೆ, ತುಂಬಾ ಫಾಸ್ಟ್ ಇದೆ ಸಿನಿಮಾ, ಆಗುತ್ತಾ ನಿನ್ ಕೈಗೆ ಅಂತ. ಶಾರ್ಟ್ ಮೂವಿ ಮಾಡಿದ್ದು ಓಕೆ, ನಂಗೆ ಎಕ್ಸ್ಪೀರಿಯನ್ಸ್ ಇತ್ತು. ಮೂವಿಲಿ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಇತ್ತು. ನಾನೇ ಎಲ್ಲಾನು ಮಾಡ್ತೀನಿ ಅಂದಾಗ ಆಗುತ್ತಾ ಅಂದು 100% ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಎಷ್ಟಿರುತ್ತೆ, ಎಫರ್ಟ್ಸ್ ಎಷ್ಟು ಬೇಕು ಅಂತ. ಆದ್ಮೇಲೆ ಆಗುತ್ತೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಹೆಜ್ಜೆ ಇಟ್ವಿ. ಆಮೇಲೆ ಪ್ರೋಸೆಸ್ ಹಂಗೆ ಸ್ಟಾರ್ಟ್ ಆಗುತ್ತೆ. ಇದು ಹೇಳ್ಬೇಕಾದ್ರೆ ಈ ಸಿನಿಮಾ ಎಲ್ಲ ನಾವು ಹುಡುಕಿ ಮಾಡಿದ್ದಲ್ಲ, ಅದೇ ಆಗಿತ್ತು ಸಿನಿಮಾ. ಪ್ರತಿಯೊಂದರಲ್ಲೂ ಅದೇ ಹುಡ್ಕೊಡುತ್ತೆ. ಅದೊಂದು ಖುಷಿ ಇದೆ. ಯಾಕಂದ್ರೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಇವಾಗ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ ಸೆಲೆಕ್ಷನ್ ಇರ್ಬೋದು,
ಹೆಂಗ್ ಈ ತರ ಬೇಕು, ನಮ್ಗೆ ಹಿಂಗೆ ಬೇಕು ಅಂತ ನಾವು ಫಿಕ್ಸ್ ಆದಾಗ ಅದು ತಗೊಂಬಂದ್ ಕೊಡ್ತಿತ್ತು ನಮ್ಗೆ. ಆ ಸಂದರ್ಭ ಕರೆಕ್ಟ್ ಆಗಿ ತಂದ್ಕೊಡೋದು. ನಂಗೆ ಯಾವ ದೊಡ್ಡದಾಗಿ ಏನೋ ಬೇಕಿತ್ತು ಅದಾಗ ಓಕೆ ಒಂದ್ ಸ್ವಲ್ಪ ವೇಟ್ ಮಾಡೋಣ, ಅದಕ್ಕೇನೋ ಒಂದ್ ದಾರಿ ಸಿಕ್ತಿತ್ತು ನಮ್ಗೆ. ಆ ದಾರಿ ಹಿಡ್ಕೊಂಡು ನಾವು ಕೆಲವೊಂದೆಲ್ಲ ಮಾಡಿದ್ವಿ. ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದೆ ಅಷ್ಟೇ. ಎಸ್ ಸರ್. ಪ್ರಶಾಂತ್ ಸರ್ ಹೇಳಿ, ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಸೊ ನೋಡಿದ್ರೆ ಟೀಸರ್ ಆರಾಮ್ಸೆ ವಿಲನ್ನ ಏನು ಅಂತ ನೀವ್ ಹೇಳ್ಬೇಕು ಈಗ. ಸೊ ಹೇಗಿದ್ದೀರಾ, ಹೇಗ್ ಸ್ಟಾರ್ಟ್ ಆಯ್ತು? ನಿಮ್ಗೆ ಏನ್ ಅನಿಸ್ತು ಟೀಸರ್? ನನಗೆ ಒಂದು ಒಳ್ಳೆ ಮೆಡಿಕಲ್ ಮಾಫಿಯಾ ಅಥವಾ ಈಗಿನ ಒಂದಷ್ಟು ನ್ಯೂನ್ಯತೆಗಳನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿರುವಂತಹ ಒಂದು ಕಾನ್ಸೆಪ್ಟ್ ಅಂತ ಅನಿಸಿದೆ. ಅಂಡ್ ಮೇ ಬಿ ಇದನ್ನ ಎಲ್ಲೋ ಅನ್ಸಂಗ್ ಸ್ಟೋರೀಸ್ ಅಂತ ಇರುತ್ತಲ್ಲ, ಅಥವಾ ಎಷ್ಟೋ ಅಡಗೋಗಿರೋ ಕಥೆಗಳು ಜನಕ್ಕೆ ಗೊತ್ತಿರುತ್ತೆ, ಅದ್ರ ಹೇಳ್ಕೊಳಕ್ಕೆ ಭಯ ಆಗ್ತಾ ಇರುತ್ತೆ ಅಂತ ಒಂದು ಸ್ಟೋರಿ ಅಂತ ಅನಿಸ್ತು. 100% ಟ್ರೂತ್. ಸರ್ ಹೇಳಿ ಸರ್, ಹೇಗಿದ್ದೀರಾ ಸರ್? ಫೈನ್, ಸೂಪರ್, ಚೆನ್ನಾಗಿದೆ. ಹಂಗಿಲ್ಲ, ಕೇಳ್ತಾ ಇದೆ. ಇವಾಗ ಇನ್ಫಾರ್ಮೇಶನ್ ಕೆಲವೊಂದ್ಗಳನ್ನ ನಮ್ಗೆ ಗೊತ್ತಿರೋದಿಲ್ಲ, ಕೇಳೋದಕ್ಕೆ ಇಂಥ ಜಾಗದಲ್ಲೇ ಗೊತ್ತಾಗೋದು. ಯಾಕಂದ್ರೆ ಯಾವತ್ತೂ ಕಿರಣ್ ಅವ್ರು ನಮ್ ಜೊತೆ ಕೂತ್ಕೊಂಡು ಓಪನ್ ಆಗಿ ಮಾತಾಡಿರೋದಿಲ್ಲ. ಈಗ ಹೆಂಗ ಸ್ಟೋರಿ ಇಲ್ಲ ಕಥೆನೂ ಹೇಳಿರ್ಲಿಲ್ಲ, ನಮ್ ಕ್ಯಾರೆಕ್ಟರ್ ಬಗ್ಗೆನೂ ಇಲ್ಲ. ಕ್ಯಾರೆಕ್ಟರ್ ಅಷ್ಟೇ ಹೇಳಿದ್. ಯಾವ ಆರ್ಟಿಸ್ಟು ನಾನು ಈಗಲೂ ಹೇಳಿಲ್ಲ, ಯಾವ ಆರ್ಟಿಸ್ಟು ಸಿನಿಮಾ ಕತೆ ಹಿಂಗಿದೆ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನನ್ ಕಂಪ್ಲೀಟ್ ಕಥೆನೇ ಗೊತ್ತಿಲ್ಲ ನನಗೆ. ನಾನ್ ಕ್ಯಾರೆಕ್ಟರ್ ಹಿಂಗಿದೆ ಸರ್, ಹಿಂಗ್ ಮಾಡ್ಬೇಕು ಅಷ್ಟೇ ಹೇಳ್ತಾ ಇದ್ದೆ. ನನಗೆ ಬಂದು ಹೇಳಿದಾಗ ಸರ್ ಈ ಚಿತ್ರ ಒಂದು ಮೆಡಿಕಲ್ ಮಾಫಿಯಾ, ಅದನ್ನ ನೀವು ನಿಮ್ಮಿಂದ ಶುರುವಾಗುತ್ತೆ, ಇವ್ರೊಬ್ರು ಇರ್ತಾರೆ, ನಿಮ್ಮ ಒಬ್ರು ಹೆಡ್ ಇರ್ತಾರೆ. ಸೊ ಈ ತರದ್ ಏನೋ ಒಂದು ಔಟ್ಲೈನ್, ಸುಮ್ಮನೆ ಒಂದು ಕತೆಗಳನ್ನ ಹೇಳಿದ್ರೆ ಹೊರತು ಕತೆ ಇಲ್ಲಿಂದ ಶುರುವಾಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಆ ತರದ್ದ ಏನು ಇರ್ಲಿಲ್ಲ. ನನಗೂ ಏನು ಅಂತಂದ್ರೆ ಅದೊಂದು ಕರೋನಾ ಬಂದಿದ್ರಿಂದ ಸುಮ್ನೆ ಯಾರನ್ನ ಮೆಚ್ಚಕ್ಕೋಸ್ಕರ ಡೈಲಿ ಶೇವ್ ಮಾಡ್ಕೊಂಡು ಓಡಾಡ್ಬೇಕು. ಮೊದ್ಲೇ 3 ಹೊತ್ತು ಕೂತಿರ್ತೀನಿ, ಅದಕ್ಕೆ ಶೇವಿಂಗ್ ಬೇರೆ ಖರ್ಚು, ಯಾಕೆ ಬೇಕು ಅಂತ ಗಡ್ಡ ಬಿಟ್ಟಿದ್ದೆ ಅಷ್ಟೇನೆ. ಗಡ್ಡ ಅದು ನನ್ನ ಮಗನ ಹಠ ಇತ್ತು. ಅಂದ್ರೆ ಈಗಿನ ಸ್ವಲ್ಪ ಟ್ರೆಂಡ್ ಕೂಡ ಈಗಿನ ಅದು ನಮ್ಮ ಹೆಂಗೆ ಅಂತಂದ್ರೆ ಒಂದು ಗ್ರೂಪ್ ಇತ್ತು, ಆ ಗ್ರೂಪ್ ಅಲ್ಲಿ ಎಲ್ಲಾರು ಸೇರಿ ಗಡ್ಡ ಬಿಡೋಣ ಅನ್ನೋದೊಂದು ಟ್ರೆಂಡ್ ಆಯ್ತು. ಸೊ ಒಂದ್ ದಿವಸ ಎಷ್ಟೆಷ್ಟು ಉದ್ದ ಆಗುತ್ತೆ ಅನ್ನೋದನ್ನ ಫೋಟೋ ತೆಗೆದು ಆ ಗ್ರೂಪ್ಗೆ ಒಬ್ಬೊಬ್ರದ್ದು ಫೋಟೋಗಳು ಹಾಕ್ತಾ ಇದ್ವಿ. ಎಷ್ಟು ಉದ್ದ ಆಗ್ತಿತ್ತು? ಒಂದು .% ಇಲ್ಲ ಲೆಕ್ಕ ಅಂತಂದ್ರೆ ಇವಾಗ ನಿಂದ್ ಫಾಸ್ಟ್ ಇದೆ ಕಣೋ ಗ್ರೋತ್, ನಮ್ದೊಂದ್ ಸ್ವಲ್ಪ ಕಮ್ಮಿ ಇದೆ. ಹಂಗೆ ಸುಮ್ನೆ ಕ್ಯಾಶುಯಲ್ ಮಾತಾಡೋದಕ್ಕೇನು ಟಾಪಿಕ್ ಇರ್ತಿರ್ಲಿಲ್ಲ. ಆಗೇನು ಅಂತ್ಯಾಕ್ಷರಿ ಆಡೋದು ಗ್ರೂಪ್ ಅಲ್ಲಿ ಬರೀ ಇಂಥದ್ದೇ ನಮ್ದು ಟೈಮ್ ಪಾಸ್ ನಡೀತಾ ಇತ್ತು. ಅಥವಾ ಇಷ್ಟ ಬಂದಿದ್ದು ಯೂಟ್ಯೂಬ್ ಅಡ್ಗೆಗಳ್ ಮಾಡ್ಕೊಂಡು ಕಾಲ ಕಳೆಯೋದು. ಸರ್ವ್ ಮಾಡಿದಾರ ಕೆಲಸ ನೀವು ಮಾಡಿದಿರ? ಇಲ್ಲ, ಇನ್ನೇನಾದ್ರೂ ಒಂದು ಟ್ರೈ ಮಾಡ್ಬೇಕಲ್ಲ. ಇವಾಗ ಈ ಪನ್ನೀರ್ ಮಟರ್ ಮಸಾಲ ಅದು ಇದು ಎಲ್ಲ ಹೊರಗಡೆ ತಿಂದ ಅಭ್ಯಾಸ ಇರುತ್ತೆ ಹೊರತು ನಾವು ಮಾಡೋ ಅಭ್ಯಾಸ ನಾವು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಪ್ರಯತ್ನ ಹಂಗ್ ನಡೀತಾ ಇತ್ತು. ಅದೇ ತರದಲ್ಲಿ ನನ್ನ ಮಕ್ಕಳು ತುಂಬಾ ಹಠ ಆಯ್ತು, ಅಪ್ಪ ಗಡ್ಡ ಬಿಡು ಅಂತ. ನಾನು 1-2 ದಿವಸ ಗಡ್ಡ ಬಿಟ್ಟಾಗ ಅಲ್ಲೇ ಒಳ್ಳೆ ಭಿಕ್ಷಕರ ತರ ಕಾಣ್ತೀನಿ ಕಣೋ, ನನಗೆ ಯಾಕೋಬೇಕು ಗಡ್ಡ ಗಿಡ್ಡ ಎಲ್ಲ. ಯಾಕಂದ್ರೆ ಅಷ್ಟು ವರ್ಷದಿಂದ ಎಲ್ಲ ನೀಟ್ ಶೇವ್ ಇರುವಂತ ರೋಲ್ಗಳನ್ನೇ ಅದೇ ತರಾನೇ ಇದ್ದಿದ್ದು. 1 ದಿವಸ ಗಡ್ಡ ಬಿಟ್ರು ಅದೊಂಥರ ಚೆನ್ನಾಗ್ ಕಾಣ್ತಿರ್ಲಿಲ್ಲ ಅಂತ ಸುಮ್ನೆ ಆಗ್ಬಿಟ್ಟಿದೆ. ಬಟ್ ಫುಲ್ ಫ್ರೀ ಇದ್ನಲ್ಲ, ಇನ್ನೇನ್ ಮಾಡೋದು ಅಂತ ಗಡ್ಡ ಬಿಟ್ಟೆ. ಆ ಗಡ್ಡ ಬಿಟ್ಟಿದ್ದ ಟೈಮ್ ಅಲ್ಲಿ ಲುಕ್ ವೈಸ್ ಅಲ್ಲಿ ಇಲ್ಲೊಂದು ಶಾರ್ಪ್ ಕಟ್ ಕೊಟ್ಕೊಂಡು ಒಂದ್ ಸ್ವಲ್ಪ ಫಿನಿಶಿಂಗ್ ಮಾಡ್ಕೊಂಡು ಎಲ್ಲಾರು ಸೂಪರ್ ಆಗಿದೆ ಕಣೋ, ಸಖತ್ತಾಗಿದೆ ಅಂತಂದು. ನನ್ನ ಫ್ರೆಂಡ್ ಒಬ್ರು ಶಿವು ಅಂತಿದ್ರು, ಅವರು ಆ ಫೋಟೋ ಸೆಷನ್ ಮಾಡಿದ್ರು. ಅದ್ರಲ್ಲಿ ಬಾ ಒಂದ್ ಫೋಟೋ ತೆಗೆಯೋಣ ಅಂತ ಅನ್ಬಿಟ್ಟು ಆ ಫೋಟೋ ಒಂದಷ್ಟು ಜನಕ್ಕೆ ಹಿಂಗೆ ಕಳ್ಸೋದಕ್ಕೆ ಶುರು ಮಾಡಿದಾಗ ಅದೊಂದು ಡಿಫ್ರೆಂಟ್ ಲುಕ್ ಆಯ್ತು. ಸೊ ಈ ಕಿರಣ್ಜಿ ನನಗೆ ಹೆಂಗೆ ಬೇಕೋ ಹಂಗೆ ಇದ್ದೀರಾ ಸರ್ ನೀವು ಕ್ಯಾರೆಕ್ಟರು, ನನಗೆ ನೀವು ಸೂಟ್ ಆಗ್ತೀರಾ, ಮಾಡ್ಕೊಡ್ತೀರಾ ಸರ್ ಅಂತಂದ್ರು. ಏನ್ ರೋಲ್ ಅಂತಂದ್ರೆ ಹಿಂಗೆ ಅಂತ ಹೇಳಿದ್ರು. ನಾನ್ ಫಸ್ಟು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕಂದ್ರೆ ತುಂಬಾ ಜನ ನಮ್ಮ ಇದ್ರಲ್ಲಿ ಬರ್ತಾರೆ, ಮಾತಾಡ್ತಾರೆ, ನಿಮ್ಗೋಸ್ಕರ ಒಂದು ರೋಲ್ ಇಟ್ಟಿದ್ದೀನಿ ಅಂತಂತಾರೆ. ಸೊ ಅವನ್ನೆಲ್ಲ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಯ್ತು ಸರ್ ಮಾಡ್ಕೊಡ್ತೀನಿ ಓಕೆ ಅಂತಂದೆ. ಸರಿ, ಅದಾದ್ಮೇಲೆ ಇನ್ನೊಂದ್ಸರಿ ಸರ್ ನಮ್ಗೆ ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಇದೆ, ನೀವು ಬನ್ನಿ ಅಂತಂದ್ರು. ಆಗ್ಲೂ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೂಟ್ ಎಲ್ಲ ಹಾಕೊಂಡೆ, ಸೂಟು ಇದ್ರಲ್ಲಿ ತಗೊಂಬನ್ನಿ ಸರ್ ಅಂದ್ರು, ಸೂಟ್ ಎಲ್ಲ ಹಾಕೊಂಡೆ. ಯಾವಾಗ ವೆರಿ ಫಸ್ಟ್ ಶಾರ್ಟು ನನ್ನನ್ನ ಕೂರಿಸಿ ಒಂದು ಚುತ್ತ ಹಿಡ್ಕೊಂಡು ಹಿಂಗ್ ಸೇರಿದಾಗ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೊಗೆ ಹಾಕಿ ತುಂಬಾ ಹೊತ್ತು ತಗೊಂಡ್ರು. ಸ್ಟಾರ್ಟಿಂಗ್ ಫಸ್ಟ್ ಶಾರ್ಟ್ ತೆಗೆದಕ್ಕೆ, ಯಾಕಂದ್ರೆ ಅವ್ರ ಮನ್ಸಲ್ಲಿ
ಅದೊಂದು ಇದಿತ್ತು. ಫಸ್ಟ್ ನಾನು ಕಾರಲ್ಲಿ ಬರೋದು ತಕೊಂಡ್ರು, ಕಾರಲ್ಲಿ ಬರೋದು ಸಿಂಪಲ್ ಆಗಿ ಇಳಿದ್ ಬರೋದು. ಸೊ ನಾನು ಓಕೆ ಒಂದ್ ತರದಲ್ಲಿ ಒಂದ್ ಲೆವೆಲ್ ಓಕೆ ಅಂತ ಅನ್ಕೊಂಡೆ. ಯಾಕಂದ್ರೆ ಅವ್ರು ಪ್ಲಾನ್ ಮಾಡಿದ್ದು ಇಂಪೋರ್ಟೆಡ್ ಕಾರ್ ಯಾವ್ದೋ ಒಂದು ಪ್ಲಾನ್ ಮಾಡಿದ್ರು, ಆ ಟೈಮ್ಗೆ ಅದು ಬರ್ಲಿಲ್ಲ. ಸೊ ಇರೋ ಕಾರ್ನಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಮೇನ್ ವಿಲನ್ನು ಈ ತರದೊಂದು ಕಾರಲ್ಲಿ ಬರುತ್ತೆ, ಓಕೆ ಹೆಂಗೋ ಒಂದು ನಡಿಲಿ ಎತ್ಲಾಗ ಅದನ್ನು ಅಂತ ಅನ್ಕೊಂಡು ಒಳಗಡೆ ಬಂದು ಕೂತ್ಕೊಂಡೆ. ಒಳಗಡೆ ಬಂದು ಕೂತ್ಕೊಂಡಾದ್ಮೇಲೆ ಫಸ್ಟ್ ಶಾಟ್ ತೆಗೆದಾಗ ಹಿಂಗ್ ಸಿಗರೇಟ್ ಸೇರಿ ನಾನು ಹೊಗೆ ಬಿಟ್ಕೊಂಡು ತೆಗೆದಾಗ್ಲೆ ಅವರ ಇಂಟ್ರೆಸ್ಟು, ಕ್ಯಾಮ್ರಾಮನ್ ಇಂಟ್ರೆಸ್ಟು, ಲೈಟಿಂಗ್ ಅವ್ರ ಇಂಟ್ರೆಸ್ಟು, ಬ್ಯಾಕ್ ಗ್ರೌಂಡ್ ತೆಗ್ದಿರೋ ಶಾಟು ನನಗೆ ಅವಾಗ ಕನ್ವಿನ್ಸ್ ಆಯ್ತು. ಓ ಇಲ್ಲ, ಇವರು ಬೇರೆ ಏನೋ ನನ್ನನ್ನ ಬೇರೆ ಏನೋ ತೋರ್ಸೋದಕ್ಕೆ ನೋಡ್ತಾ ಇದಾರೆ ಅಂತ. ಅಲ್ಲಿ ತನಕ ಕೂತ್ಕೊಳ್ಳೋ ತನಕನೂ ನನ್ಗೆ ಗೊತ್ತಿಲ್ಲ. ಕೂತ್ಕೊಂಡಾದ್ಮೇಲೆ ನಾನು ಮಾನಿಟರ್ ಕಾನ್ಫಿಡೆನ್ಸ್ ಬಂತು. ಅಲ್ಲಿ ಒಂದ್ ತರದಲ್ಲಿ ನನ್ನ ಮೇಲೆ ಆ ತರದೊಂದು ನಂಬಿಕೆ ಇಟ್ಕೊಂಡು ಅವ್ರು ಹೇಳ್ತಾನೆ ಇದ್ರು ನನಗೆ ಪ್ರತಿ ಸಾರಿ ಸಿಕ್ತಾಗ್ಲ, ಸರ್ ಶಾರ್ಟ್ನ ನಾನು ಈ ತರ ತೆಗಿತೀನಿ, ಆ ತರ ತೆಗಿತೀನಿ, ಅದು ಹಂಗೆ ಅಂತೆಲ್ಲ ಹೇಳಿದಾಗ ನನಗೆ ತುಂಬಾ ಜನನ್ನ ನಾನು ಇಂಡಸ್ಟ್ರಿನಲ್ಲಿ ಮೀಟ್ ಮಾಡಿದ್ದೆ. ನಾನು ಎಂಟ್ರನ್ಸ್ ಅಲ್ಲಿ ನಿಮ್ ಕಾಲ್ನ ಫಸ್ಟ್ ರಿವೀಲ್ ಮಾಡ್ತೀವಿ ಸರ್, ಆಮೇಲೆ ಹಿಂಗ್ ರಿವೀಲ್ ಮಾಡ್ತೀವಿ ಸರ್ ಅಂತ ಹೇಳೋದು. ಬಟ್ ಅದನ್ನ ಯಾವ್ದೂ ಕೆಲ್ಸಕ್ಕೆ ಬಂದಾಗ ತೆಗೆಯೋದಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ನಂದು ಆಲ್ಮೋಸ್ಟ್ ಎಷ್ಟೋ ಶೂಟಿಂಗ್ ಎಲ್ಲ ಹಂಗೆ ಆಗ್ತಾ ಇದ್ದಿತ್ತು. ಯಾಕಂದ್ರೆ ಅರ್ಜೆಂಟ್ ಮಾಡ್ಬಿಡೋರು, ಬಿಡ್ರಿ ಅದೊಂದು ಶಾರ್ಟ್ ಬಿಡ್ರಿ, ಹಿಂಗೆ ಮನೆ ಒಳಗಡೆನೆ ಹೊಟ್ಟೋಗ್ಬಿಡೋಣ, ಎಂಟ್ರಿ ಶಾರ್ಟೇ ಬೇಡ ಅಂತ ಪ್ಲಾನ್ ಆಗ್ಬಿಡೋದು. ಆದ್ರೆ ಇಲ್ಲ, ಹಂಗಾಗ್ಲಿಲ್ಲ. ಅವ್ರು ಏನ್ ಹೇಳಿದ್ರು ಅದನ್ನ ತೆಗೆದ್ರು. ಒಂದ್ ತರದಲ್ಲಿ ತುಂಬಾ ಚೆನ್ನಾಗ್ ಬಂತು. ಕ್ಯಾರೆಕ್ಟರೈಸೇಷನ್ ನಾನು ಒಂದ್ ದಿವಸದಲ್ಲೇ ಅದು ಆಕ್ಚುಲಿ 5 ದಿವಸದ್ದು ಬೇಕು ಅಂತ ಕೇಳಿದಿತ್ತು. ಅದನ್ನ ಒಂದೇ ದಿವಸದಲ್ಲಿ ತೆಗಿತಾರೆ ಅಂತ ಅನ್ನೋದು ಅನ್ಕೊಂಡಿರ್ಲಿಲ್ಲ. ಒಂದ್ ಮನೆ ನೋಡಿದ್ರು, ಮೇಲ್ಗಡೆ ಆಫೀಸು ಎಲ್ಲ ಒಂದೇ ಮನೇಲಿ ಎಲ್ಲ ಸೆಟಪ್ ಅನ್ನ ಕಿರಣ್ ಮಾನಸಿಕವಾಗಿ ರೆಡಿ ಆಗ್ಬಿಟ್ಟು ನಾನು ಇವತ್ತು ಈ ಮನೆ ಬಾಡಿಗೆ ತಗೊಂಡಿದ್ದೀನಿ, ಇದ್ರಲ್ಲಿ ಎಷ್ಟು ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರು ಅಂತ ಕಾಣುತ್ತೆ. ನನಗ್ ಗೊತ್ತಿರ್ಲಿಲ್ಲ. ಅಂದ್ರೆ ನನಗೆ 1 ನಿಮಿಷನೂ ನೀರ್ ಕುಡಿಯೋದಕ್ಕೂ ಫ್ರೀ ಕೊಡದೆ ತೆಗಿತಾರೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಏನ್ ಸರ್ ಇದು? ಟಿಫನ್ಗೂ ಅಷ್ಟೇನೆ. ನಾನು ಒಂದ್ ಸ್ವಲ್ಪ ತಿನ್ಕೊಂಡ್ಬಿಡ್ತೀನಿ ಸರ್ ಅಂದ್ರೆ, ಸರ್ ಒಂದ್ ಸ್ವಲ್ಪ ಬೇಗ ಮಾಡ್ಬಿಡಿ ಸರ್, ಇಮಿಡಿಯೇಟ್ ಆಗಿ ಶಾರ್ಟ್ ತೆಗೆದು. ಅಲ್ಲಪ್ಪ, ನನ್ಗೆ ಎಷ್ಟೆಷ್ಟೋ ಸಿನಿಮಾಗಳನ್ನ ನೋಡಿದೀನಿ. ನಾನು ಇದಾದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಕೊಡೋರು. ಇಲ್ಲಿ ಟೈಮ್ ಅನ್ನೋದೇ ಇಲ್ಲ. ಒಂದ್ ಟೀ ಅನ್ನೋದು ಹಿಂಗ ಅಂತ ಬೇಕಾದ್ರೆ ಸರ್ ರೆಡಿನಾ ಅಂತ ಕೇಳೋರು. ನಪ್ಪ ಒಂದ್ ಟೀನು ಕುಡಿಯೋದಕ್ ಬಿಡ್ತಾ ಇಲ್ವಲ್ಲ, ಇಷ್ಟು ಸರಿ. ಅದಾದ್ಮೇಲೆ ನಾನ್ ಮುಗಿತಾ ಅಂತ ಕೇಳಿದ್ರೆ ಇನ್ನೊಂದು ಟೇಕು ಸರ್, ಮುಗಿತಾ ಅಂತ ಕೇಳಿದ್ರೆ ಇನ್ನೊಂದು, ಹಿಂಗೆ ರಾತ್ರಿ ತನಕನೂ ಡಬಲ್ ಸ್ಕೆಡ್ಯೂಲ್ ಶೂಟ್ ಮಾಡಿದ್ದಾರೆ. ಡಬಲ್ ಸ್ಕೆಡ್ಯೂಲ್ ಆಗಿದೆ, ಡಬಲ್ ಸ್ಕೆಡ್ಯೂಲ್, ಟ್ರಿಬಲ್ ಸ್ಕೆಡ್ಯೂಲ್, 5 ಸ್ಕೆಡ್ಯೂಲ್ ಎಲ್ಲ ಹೊಡೆದ್ ಕೆಡವಾಕ್ಬಿಟ್ರು ಸರ್ ಒಂದೇ ದಿವಸದಲ್ಲಿ. ಅದ್ರಲ್ಲಿ ಮಧ್ಯೆ ಕಿರ್ಚಾಟ, ಅರ್ಚಾಟ. ಒಂದು ಶಾರ್ಟ್ ಅಲ್ಲಿ ನನಗೂ ಗೊತ್ತೇ ಆಗ್ತಿರ್ಲಿಲ್ಲ. ಪಿಕ್ಚರ್ ನೋಡಿದ್ಮೇಲೆ ನನ್ಗೆ ಜ್ಞಾಪಕ ಬಂತು. ಅದನ್ನ ಇಟ್ಕೊಂಡು ಹಿಂಗ್ ಹೊಡಿತೀನಿ, ಆ ಮಾನಿಟರ್ ಮೇಲೆ ಅವ್ ಬೀಳುತ್ತೆ, ಅದು ಎಲ್ಲಿಗೆ ಇದಾಗುತ್ತೆ ಅನ್ನೋದು ನನಗೆ ಓಪನಿಂಗ್ ಸಿಗುತ್ತೆ ಅನ್ನೋದು ನನಗೂ ಗೊತ್ತಾಗ್ತಿರ್ಲಿಲ್ಲ. ಪಿಕ್ಚರ್ ನೋಡಾದ್ಮೇಲೆ ರಿವೀಲ್ ಆಗಿದ್ದು. ಅಂದ್ರೆ ನನ್ನ ಒಂದು ದಿವ್ಸಕ್ಕೆ ಏನ್ ತಗೊಂಡಿದಾರೋ ಅದನ್ನ ತುಂಬಾ ಚೆನ್ನಾಗಿ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಂಡ್ ಬರ್ಬೇಕು ಅಲ್ಲೆಲ್ಲ ಪ್ಲೇಸ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅವರೇ ಹೇಳೋದು. ಅಂದ್ರೆ ಯಾವ್ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಸರ್, ನಿಮ್ಮನ್ನ ಹೆಂಗ್ ತೋರಿಸಿದೀವಿ ಅಂತ ನಿಮ್ಗೆ ಗೊತ್ತಿಲ್ಲ ಸರ್ ಹೆಂಗ್ ತೋರಿಸಿದೀವಿ ಅಂತ. ನನಗೆ ಆಕ್ಚುಲಿ ಪಿಕ್ಚರ್ ತೋರಿಸಿದಾಗ ಅನ್ನಿಸ್ತು, ಎಸ್ ಕಿರಣ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಅಂತ. ಒನ್ ಆಫ್ ದ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್ ಇಲ್ಲಿ ತನಕ ಮಾಡಿಲ್ದಿರೋದು. ಒಂಥರ ಮನಸ್ಸಿಗೆ ಖುಷಿ ಕೊಟ್ಟಂತ ರೋಲು, ಎಂಜಾಯ್ ಮಾಡ್ಕೊಂಡು ಮಾಡಿದಂತ ರೋಲ್. ಯಾವಾಗ ನಿಮಗೆ ನಿಮ್ಮ ಕನಸಿನ ಪಾತ್ರ ಸಿಗುತ್ತೆ ಅವಾಗ ಅದೊಂದು ಬೇರೆ ಎಂಜಾಯ್ಮೆಂಟ್ ಆಗುತ್ತೆ. ಆ ತರದೊಂದು ಎಂಜಾಯ್ಮೆಂಟ್ ಸಿಕ್ಕಿದಂತ ರೋಲು ಅಂತಾನೆ. ಎಸ್ ಸರ್ ಹೇಳಿ. ಸಿ ಸ್ಟಾರ್ಟ್ ಆಗಿದೆ ಈಗ. ಅದೇ ಕಿರಣ್ ಅವ್ರ ಒಂದ್ಸಲ ನನಗೆ ಫೋನ್ ಮಾಡಿ ಕರೆದ್ರು. ನನ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು ಗೊತ್ತಿಲ್ಲ. ಅದ್ರಿಗೆ ನಮ್ಗೆ ನಮ್ ಕೋ ಡೈರೆಕ್ಟರ್ ಆಕ್ಚುಲಿ ಒಬ್ರು ಕಾಸ್ಟ್ ಮಾಡಿದವ್ರ ಹೆಸರು ಹೇಳಕ್ ಹೋಗಲ್ಲ. ಫೈನಲ್ ಆಗೋಗಿತ್ತು, ಇನ್ನು 5 ದಿವಸಕ್ಕೆ ರಿಹರ್ಸಲ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಅವ್ರೊಬ್ರದೇ ರಿಹರ್ಸಲ್ ಬ್ಯಾಲೆನ್ಸ್ ಇಕ್ಕೊಂಡಿದ್ದು. ಈ ಕ್ಯಾರೆಕ್ಟರ್ ಇನ್ಕರ ಒಂದ್ ಸ್ವಲ್ಪ ತೂಕ ಇರೋದು ಕ್ಲೈಮ್ಯಾಕ್ಸ್ ಅಲ್ಲಿ ಬೇಕು ಅಂದ್ಬಿಟ್ಟು ಎಲ್ಲ ರಿಹರ್ಸಲ್ ಮುಗಿಸ್ಬಿಟ್ಟು ಅದೊಂದು ಕ್ಯಾರೆಕ್ಟರ್ ಆ ಮನುಷ್ಯ ಬಂದು ಅನ್ನೋ ಗೊತ್ತಿಲ್ಲ, ಹೇಳ್ಬೋದ ಗೊತ್ತಿಲ್ಲ, ಫುಲ್ ಕುಡ್ಕೊಂಡ್ಬಂದ್ಬಿಟ್ಟಿದ ಬೆಳಗ್ಗೆ. ಅಂದ್ರೆ ನೇಮ್ ಆರ್ಟಿಸ್ಟೇ, ನೇಮ್ ಆರ್ಟಿಸ್ಟ್. ಬೆಳಗ್ಗೆನೆ ಫುಲ್ ಡ್ರಂಕ್ ಮಾಡ್ಬಿಟ್ಟಿದ್ದಾರೆ ಅವರು. ಆಮೇಲೆ ಕೇಳಿದ್ರೆ ಅವರು ಡೈಲಿ ಕುಡಿತಾರೆ. ನನಗೆ ಸೆಟ್ ಅಲ್ಲಿ ನಾನು ಅದೆಲ್ಲ ಎಂಟರ್ಟೈನ್ಮೆಂಟ್ ಮಾಡಲ್ಲ. ಆಮೇಲೆ ಇಮಿಡಿಯೇಟ್ ಆಫೀಸಿಂದ ಹೊತ್ತು ಕಳಿಸ್ಬಿಟ್ಟೆ.
ಹೊಟ್ಬಿಡಿ ಎನ್ವೈರನ್ಮೆಂಟ್ ಚೇಂಜ್ ಆಗ್ಬಿಡುತ್ತೆ. ಇಂಕರ್ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಎಲ್ಲರೂ. ಕಳಿಸ್ಬಿಟ್ಟೆ, ಆಮೇಲೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಕಳಿಸು, ಅಲ್ಲಿಂದ ಫ್ರೆಂಡ್ ರೂಮ್ ಕಳಿಸಿ ಫೋನ್ ಮಾಡಿ ಕಳಿಸಿ. ಏನ್ ಮಾಡೋದು ಅಂತ ತಲೆ ಮೇಲೆ ಕಲ್ಲು ಬಿದ್ದಂಗ ಆಗೈತೆ. 5 ದಿವಸಕ್ಕೆ ಶೂಟ್ ಇದೆ, ಎಲ್ಲ ಅರೇಂಜ್ಮೆಂಟ್ ಆಗೋಗಿದೆ. ಮನುಷ್ಯ ಹಂಗ್ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ ಕೋ ಡೈರೆಕ್ಟರ್ ಇದ್ದವ್ರು ಇವ್ರಿಗೆ ಅವ್ರು ಟಚ್ ಇದ್ರು. ಅವಾಗ ಓಕೆ ಫೈನ್ ಅಂದ್ಬಿಟ್ಟು ಕರ್ಸಿ, ಇಲ್ಲ ಮಾಡಿ ನೀವು ಮಾಡಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಬಂದ್ರು. ಅವರು ಬಂದಾಗ ಓಕೆ ಏನೋ ಒಂದು ಸಿನಿಮಾ ಮಾಡ್ತಿದಾರೆ ಅಂತ ಮೈಂಡ್ಸೆಟ್. ಬಟ್ ನಮಗೆಲ್ಲ ಕ್ಲಾರಿಟಿ ಇತ್ತು. ಡೈರೆಕ್ಷನ್ ಟೀಮ್ ಹುಡುಗರಿಗೆ ಏನ್ ಕ್ಲಾರಿಟಿ ಇರಬೇಕು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಗೆ ಏನ್ ಕ್ಲಾರಿಟಿ ಇರಬೇಕು, ಸೆಟ್ ಡಿಪಾರ್ಟ್ಮೆಂಟ್ಗೆ ಏನ್ ಕ್ಲಾರಿಟಿ ಇರಬೇಕು, ಕ್ಯಾಮ್ರಾ ಎಲ್ಲರಿಗೂ ಕ್ಲಾರಿಟಿ ಇತ್ತು. ಪಾಪ ಅವ್ರಿಗೆ ಏನ್ಕರೆ ಅವರೆಲ್ಲ 1.5 ತಿಂಗಳಿಂದ ಟ್ರಾವೆಲ್ ಆಗಿದ್ರು ಆ ಕ್ಲಾರಿಟಿ ತಗೊಳೋದಕ್ಕೆ. ಇವ್ರಿಗೆ ಗೊತ್ತಿರ್ಲಿಲ್ಲ ಅದು ಆಕ್ಚುಲಿ. ಆಮೇಲೆ ಸಡನ್ ಆಗಿ 5 ದಿವಸ ನಮ್ಮ ಕೋ ಡೈರೆಕ್ಟರ್ ಇಂಥವ್ರು ಇದಾರೆ, ಓಕೆ ಸೂಟ್ ಆಯ್ತಾರ ಕಣೋ, ಫಿಕ್ಸ್ ಮಾಡ್ಬಿಟ್ವಿ. ಹಂಗೆ ಬೇಕಿತ್ತು, ಹಂಗೆ ಬೇಕಿತ್ತು, ಕರೆಕ್ಟಾಗಿ ಸಿಗಾಕೊಂಡ್ರು. ಮೋಸ್ಟ್ಲಿ ಗಾಡ್ ಗಿಫ್ಟ್. ತಗ್ಲಾಕೊಂಡ್ರು ಅಂತ ಹೇಳ್ತಾ ಇದ್ರಿ ಸರ್. ತಗ್ಲಾಕೊಂಡ್ರು ಅಂತ ಹೇಳಿದ್ರೆ ಕಾಲ ಒಂಥರದಲ್ಲಿ ಇವ್ರಿಗೆ ಎಲ್ಲ ಕೂಡ್ಕೊಂಡ್ ಬಂತು ಅಷ್ಟೇನೆ. ಅದೊಂದು ಮಾತ್ರ ಪ್ಲಸ್ ಪಾಯಿಂಟ್ ಈ ಸಿನಿಮಾ. ಕೆಲವೊಂದು ಆಗ್ಬೇಕು ಅಂದ್ರೆ ಕೆಲವೊಂದು ಆಗ್ಬೇಕು ಅಂತ ಅದಕ್ಕೆ ಕೂಡ್ಕೊಂಡ್ ಬರುತ್ತೆ. ಯಾವ್ದೋ ಒಂದ್ ಶಾರ್ಟ್ ಮಧ್ಯಾಹ್ನ ನಾನು ಒಂದು ಟಿವಿ ಇದ್ರಲ್ಲಿ ಗೋಡೌನ್ ಅಲ್ಲಿ ಒಂದು ತೆಗೆಯೋ ಶಾರ್ಟ್ ಇತ್ತು. ಅದ್ ಮುಗಿಸ್ಕೊಂಡ ಆ ಗ್ಯಾಪ್ ಅಲ್ಲಿ ಅವರು ಟ್ರಾಫಿಕ್ ಲೈಟ್ ಅಲ್ಲಿ ಹೋಗಿ ಒಂದು ತ್ರಿಲಿಂಗಿ ಅಂತ ಹೇಳ್ತೀವಲ್ಲ ನಾವು, ಹಿಜ್ರಾ ಅವರು ಅಂತೀವಲ್ಲ, ಅವ್ರದ್ದು ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಆ ಥರದೊಂದು ಡ್ರೆಸ್ ಮಾಡ್ಕೊಂಡು ಏನೋ ಮಾಡೋಂಥ ಸಿಗ್ನಲ್. ನಾನು ಟ್ರಾಫಿಕ್ ಹೋಗಿ ನಿಂತ್ಕೋಬೇಕು, ಇವ್ರು ಹೋಗಿ ಅದ್ ಮಾಡ್ಕೋಬೇಕು, ಇವ್ರು ಕ್ಯಾಮ್ರಾ ಸೆಟಪ್ ಮಾಡ್ಕೋಬೇಕು, ಎಷ್ಟೊತ್ತಾಗುತ್ತೋ ಮಿನಿಮಮ್ ಅಂತಂದ್ರೆ ಒಂದ್ 4-5 ಗಂಟೆ ಕಾಲ ಅಂತೂ ಹೋಗುತ್ತೆ ಅಂತ ನಾನ್ ಗೆಸ್ಟ್ ಹೊಡ್ದೆ. ನೀವು ನಂಬಲ್ಲ, ಆ ಶಾರ್ಟ್ ಮುಗಿಸ್ಕೊಂಡು ಬಂದೇ ಬಿಟ್ರು ಅರ್ಧ ಗಂಟೆ 1 ಅವರ್. ಅದು ನಾನು ನನ್ನ ಗೆಸ್ಸಿಂಗು ರಾಂಗ್ ಅಂತ ಗೊತ್ತಾಗಿದ್ದು ಯಾವಾಗ ಅಂದ್ರೆ, ನಾನು ಈ ಪಿಕ್ಚರ್ ನೋಡಿದಾಗ ಗೊತ್ತೇ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಅಂದ್ರೆ ಫ್ಲೋ ಹೊಟ್ಟೋಗಿದೆ. ಆತರ ಎಲ್ಲ ಒಂದೊಂದಾಗ ಕೂಡ್ಕೊಂಬಂತು. ಅದ್ರ ಜೊತೆಗೆ ಇದ್ರದ್ದು ಪರ್ಫಾರ್ಮೆನ್ಸು, ಇವ್ರದ್ದು ಒಂದ ಒಳ್ಳೆ ಪರ್ಫಾರ್ಮೆನ್ಸ್. ಏನ್ ಪರ್ಫಾರ್ಮೆನ್ಸ್ ಸರ್ ನಿಮ್ದು? ಅದೇ ನನ್ಗೆ ಅವ್ರು ಕರೆದ್ರು, ಹೋದಾಗ ಡೈಲಾಗ್ಸ್ ಕೊಟ್ರು ಓದಕ್ಕೆ, ಪಾತ್ರ ಈ ತರ ಇರುತ್ತೆ ಅಂತಂದ್ರು. ಓದಾದ್ಮೇಲೆ ಸರ್ ರಿಹರ್ಸಲ್ ಮಾಡೋಣ ಅಂತಂದ್ರು. ಸರಿ ಸರ್ ನನಗೆ ಎಲ್ಲ ಮಾಡೋಣ ಅಂತೇಳಿ 1-2-3 ಥರ ಮಾಡಿ ತೋರಿಸಿದೆ. ನಿಮ್ಗೆ ಯಾವ ಥರ ಬೇಕು ಹೇಳಿ ಸರ್ ಅಂತಂದೆ. ಅವರು ಈ ಥರ ಅಂತೆಲ್ಲ ಹೇಳಿದ್ರು. ಓಕೆ ಅದೆಲ್ಲ ಆಯ್ತು ಶೂಟಿಂಗಿಗೆ ಹೋದ್ವಿ. ಆಮೇಲೆ ಕಾಸ್ಟ್ಯೂಮ್ ಒಂದೇ ಕಾಸ್ಟ್ಯೂಮೇ ಸಿನಿಮಾ ಪೂರ್ತಿ. ಆರ್ಥಿಕ ಮಾನಸಿಕ ಅಂದ್ರೆ ಕಾಸ್ಟ್ಯೂಮ್ ಹುಡುಕೋದಕ್ಕೆ ಪ್ರೋಸೆಸ್ಸೇ 1-3-4 ದಿನ. ಇಲ್ಲ, ನಮ್ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಅನ್ನೋದಿದೆ ಅಲ್ವಾ, ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಆಕ್ಚುಲಿ ತುಂಬಾ ಗಮನ ಕೊಟ್ಟಿದೀವಿ. ಹೇಳ್ತಿದೀವಲ್ಲ, ಒಂದು ಲೈಟ್ ಆನ್ ಮಾಡಿದ್ರು ಆ ಲೈಟ್ ಏಂತಕ್ ಆನ್ ಮಾಡಿದಾನೆ ಅನ್ನೋ ರೀಸನ್ ಇದೆ. ಸುಮ್ನೆ ಇವಾಗ ಈ ಕಾಸ್ಟ್ಯೂಮ್ ಹಾಕಿದಾರೆ ಅಂದ್ರೆ ಅವ್ರದ್ದೊಂದು ಕಾಸ್ಟ್ಯೂಮ್ ಇದೆ, ರೆಡ್ ಮತ್ತೆ ಡಾರ್ಕ್ ಬ್ಲೂ ಹಾಕಿ ಏಂತಕ್ ಹಾಕಿದಾರೆ, ಆ ಕಾಸ್ಟ್ಯೂಮ್ ಇಂಡಿಕೇಶನ್ ಏನು. ಕೆಲವೊಂದು ಇವ್ರದ್ದು ಎಂತಕ್ಕೆ ಬಿಯರ್ಡ್ ಎಂತಕ್ಕೆ, ರಾಲುಕ್ ಎಂತಕ್ಕೆ, ಆಮೇಲೆ ಅವಳ್ದು ಯಾಕೆ ಬ್ಲೈಂಡ್ ಯಾಕೆ ಆಗಿದ್ದಾರೆ. ನನ್ ಕ್ಯಾರೆಕ್ಟರ್ ಬಂದಾಗ ಇವನ್ ಯಾಕೆ ಸೈಲೆಂಟ್ ಆಗಿದ್ದಾನೆ, ಇನ್ನೋಸೆನ್ಸ್ ಆಗಿದ್ದಾನೆ, ಇವನು ಏನು, ಇನ್ನೊಂದ್ 2-3 ಕ್ಯಾರೆಕ್ಟರ್ಗಳು ಬರುತ್ತೆ ಇಂಪಾರ್ಟೆಂಟ್ ಆಗಿ. ಯಾಕ ಆ ತರ ಇದೆ ಯಾಕಂದ್ರೆ ಅವ್ರ ಕಾಸ್ಟ್ಯೂಮ್ ಅವ್ರಿಗೆ ಅದು ಟರ್ಟಲ್ ನೆಕ್ ಅವ್ರು ಹಾಕಿರೋದು. ಅಂದ್ರೆ ಕ್ರಿಕೆಟ್ ಮೈಂಡ್, ಕ್ರಿಕೆಟ್ನೆಸ್ ಅಂದ್ರೆ ಕಾಸ್ಟ್ಯೂಮ್ ಅಲ್ಲೂ ಕತೆ ಹೇಳ್ಬೇಕು. ಆ ಪ್ಲಾನಿಂಗು ನಮ್ಮ DOP ನಿಮ್ ಕತೆ ಒಂದು ಗೊತ್ತಾಗುತ್ತೆ, ಆಡಿಯನ್ಸ್ ಜಡ್ಜ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಓ ಇನ್ ಕಾಸ್ಟ್ಯೂಮ್ ಇದು ಕೈಂಡ್ ಆಫ್ ನೆಗೆಟಿವ್ ರೋಲ್. ಅದು ನೀವು ಸಿನಿಮಾ ನೋಡಿ ಡಿಸೈಡ್ ನನಗೆ ಗೊತ್ತಿಲ್ಲ ಆಕ್ಚುಲಿ. ಪರ್ಸನಾಲಿಟಿ ತರ ಅನ್ಕೊಳ್ಳಿ. ಹೆಂಗಾರ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು, ನನ್ನ ಕ್ಯಾಮ್ರಾಮನ್ DOP ನವೀನ್ ಸೂರ್ಯ ಅವರು, ಆಮೇಲೆ ಪ್ರಜ್ಞಾ ಕಾಸ್ಟ್ಯೂಮ್ ಹುಡುಗಿ ಎಷ್ಟು ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿ ನಮ್ಮ ಅಕ್ಷಯ್ ಆಗಿರ್ಬೋದು, ಆಮೇಲೆ ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜ್ ಭಾಸ್ಕರ್ ಆಗಿರ್ಬೋದು, ಶಿವಮ್ ಆಗಿರ್ಬೋದು, ಎಷ್ಟು ತಲೆ ಕೆಡಿಸ್ಕೊಂಡಿದ್ರು. ಸರ್ ಇಲ್ಲೇ ಹೋಗ್ಬೇಕು ಸರ್, ಹಿಂಗೆ ಹಾಕ್ಬೇಕು ಸರ್, ಕಲರ್ ಹಿಂಗೆ ಬೇಕು ಸರ್, ಲೈಟ್ ಹಿಂಗ್ ತಿರುಗಿದ್ರೆ ಹಿಂಗ್ ತಿರುಗುತ್ತೆ ಸರ್, ಡಾರ್ಕ್. ನನಗೆ ಯಾಕಯ್ಯ ಬಿಡ್ರೋ ಓಲಿ. ನಾನೇನಂದ್ರೆ ನನ್ ಕೆಲ್ಸ ಏನಿದೆ ವಹಿಸ್ಬಿಡ್ತಿದ್ದೆ. ಅದಾದ್ಮೇಲೆ ಫೈನಾನ್ಸ್ ನಾನು ಓಡಾಡ್ತಿದ್ದೆ. ಬಟ್ ಆ ಪೀರಿಯಡ್ ಅಲ್ಲಿ ನನಗೆ ಇವ್ರು ಹೇಳೋರು, ಓಕೆ ಫೈನ್ ಇದು ವರ್ಕ್ ಮಾಡಿ ಅಂತ. ಬಟ್ ಓವರ್ ಆಲ್ ಟೀಮ್ ವಾಸ್ ಬೆಸ್ಟ್ ಟೀಮ್ ನಾನು ವರ್ಕ್ ಮಾಡಿರೋದು, ಯಾರಿಗೂ ಸಿಗಲ್ಲ ಅನ್ಕೊಳ್ತೀನಿ. ಐ ವರ್ಕ್ ವಿತ್ ದ ಬೆಸ್ಟ್ ಪೀಪಲ್, ರೈಟ್ ಪೀಪಲ್. ಪಾಪ ಯಾವುದೇ ತರದಲ್ಲೂ ಯಾರಿಗೂ ಡಿಮ್ಯಾಂಡ್ ಇರ್ಲಿಲ್ಲ. ಸೊ ಎಲ್ರಿಗೂ ಗೆಲ್ಲಬೇಕು ಅನ್ನೋ ಒಂದು ಹಸಿವಿತ್ತು. ಹಾಗಾಗಿ ಎಲ್ಲ ಕೂಡ್ಕೊಂಡು ಸರ್ ನಾವು ಶೂಟ್ ಮಾಡಿದ್ 25 ದಿವಸದಲ್ಲೇ
20 ದಿವಸ ಲೈಟ್ ಹುಡುಗರು ಇರ್ಬೋದು, ಆರ್ಟಿಸ್ಟ್ ಇರ್ಬೋದು. ಏನಕ್ಕೆ ಸಿ ಅಂತ ಏನಕ್ಕೆ ಟೈಟ್ಲ್ ಬಂತಿದ್ದು? ಸಿ ಅಂದ್ರೆ 100% ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಓಕೆ, ಅದೇ ಕತೆ ದೊಡ್ಡದಿದೆ, ಸಣ್ಣ ಕತೆ ಅಲ್ಲ ಅದು. ಸಣ್ಣ ಕತೆ ಅಲ್ಲ. ಸಿ ಅಂದ್ರೆ ಏನೋ ಸಣ್ಣ ಕತೆ ಅಲ್ಲ, ಬ್ಲೈಂಡ್ ಅಂತ ತುಂಬಾ ದೊಡ್ಡ ಕತೆ ಇದೆ. ಏನೋ ಇದೆ ಹೇಳಿ ಸರ್. ಅದೇ ಈಗ ನೀವು ಸಿ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ರಲ್ಲ, ಅದ್ರಲ್ಲೇ ಕತೆ ಇದೆ, ಹುಡುಕ್ಬೇಕಷ್ಟೇ. ನೋಡಿ ಅಂತನಾ? ನೋಡ್ಬೇಕು. 100% ಯು ಕ್ಯಾನ್ ಸಿ ಎವ್ರಿಥಿಂಗ್. ಓಕೆ, ನೀವು ಸಿ ಅಂದ್ರೆ ನೋಡು ಆಗ್ಬೋದು. ಸಿ ಅಂದ್ರೆ ಇವಾಗ ಎಲ್ಲಾರು ಹೇಳ್ತಿರೋ ಸಿ ಅಂತ ಏನೋ ಸಿ ಫಾರ್ ಎ ಅಲ್ಲ, ಬಿ ಅಲ್ಲ, ಸಿ. ಅದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಸಿ ಅಂದ್ರೆ ಆ ಸಿ ಯಾವ ಸಿ ಕಾಣೋ ಸಮುದ್ರನ ಅಲ್ಲ. ಇಲ್ಲ ಸರ್, ಹಿಂಗೆ ಕತೆ ಹೇಳಿದೆ ಸಿ ಅಂದ್ ಕರೆಕ್ಟ್ ಆಗಿ ಇಟ್ಟಿದ್ಯಾ ಟೈಟ್ಲು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕಟ್ ಮಾಡಾದ್ಮೇಲೆ ಎ ಅಲ್ಲ, ಬಿ ಅಲ್ಲ, ಸಿ ಅಂತ ಅವ್ರು ಬರ್ದೇ ಬಿಟ್ಟು. ಓಕೆ, ನಮ್ ಟೈಟಲ್ ಟ್ರ್ಯಾಕ್ ಅಲ್ಲೇ ಸಿನಿಮಾ ಇದೆ ಅಷ್ಟೇ ಹೇಳ್ಬೋದು. ಅಷ್ಟು ನೀಟಾಗಿ ಬರ್ತಿದೆ. ಎಲ್ಲಿ ಸ್ಪಾರ್ಕ್ ಆಗಿದೆ? ಏನಾದ್ರೂ ಒಂದು ಇನ್ಸ್ಪಿರೇಷನ್ ಇರ್ಬೇಕು ಈ ಕತೆ ಮಾಡೋಕೆ. ಎಲ್ಲಿ ಏನಕ್ಕೆ ಇದು ಸ್ಟ್ರೈಕ್? ಇನ್ಸ್ಪಿರೇಷನ್ ಎಲ್ಲ ಇಲ್ಲ ಸರ್ ಕತೆಗೆ. ಬೇಸಿಕ್ಲಿ ನಾವು ನನ್ನ ಟೀಮ್ ಇದೆಯಲ್ವಾ, ನಾವು ಸಿನಿಮಾ ಮಾಡಕ್ಕೆ ಅಂತಾನೆ ಬಂದಿದ್ದು. ಒಂದ್ 4-5 ಜನ ಇದೀವಿ. ಸಿನಿಮಾ ಮಾಡಬೇಕು, ಸಿನಿಮಾ ಅಲ್ಲೇ ನಾವು ಉಳಿಬೇಕು, ಅಲ್ಲೇ ಬದುಕಬೇಕು ಅಂತಾನೆ ಬಂದಿರೋದು. ನಾವು ಸಿನಿಮಾ ಜಾಸ್ತಿ ನೋಡ್ತೀವಿ, ಸಿನಿಮಾ ಜೊತೆ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ, ಸಿನಿಮಾನ ವರ್ಕ್ ಜಾಸ್ತಿ ಇಷ್ಟಪಡ್ತೀವಿ ಬೇಸಿಕ್ ಆಗಿ. ಅದರಿಂದ ನಮ್ಗೆ ಸ್ಪಾರ್ಕು ಅಂತ ಏನಿಲ್ಲ. ಬೇಸಿಕ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ನಮ್ ಕೋ ಡೈರೆಕ್ಟ್ರು ಹಿಂಗಿದೆ ನೋಡೋ ಅಂದಾಗ ಓಕೆ ಫೈನ್ ವಿಲ್, ಅವ್ನು ನನ್ನ ಮೇಲೆ ನಂಬಿಕೆ ಜಾಸ್ತಿ. ಯಾಕಂದ್ರೆ ಇವನೇನೇ ಕೈ ಇಟ್ರು ಬಿಡಲ್ಲ, ಅವ್ನು ನೀಟಾಗಿ ಮಾಡ್ತಾನೆ ಅನ್ನೋದು. ಯಾಕಂದ್ರೆ ನಾನು ಶಾರ್ಟ್ ಮೂವೀಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೆ, ಅವನೇ ಟ್ರಾವೆಲ್ ಮಾಡ್ತಾ ಇದ್ದು ಕೋ ಡೈರೆಕ್ಟರ್ ಆಗಿ. ತರ ಮಾಡೋಣ ಅಂದಾಗ ಅವಾಗ ಅವನು ಓಕೆ, ಅವ್ನಿಗೆ ಎಲ್ಲಿ ಸ್ಪಾರ್ಕ್ ಆಯ್ತು ಗೊತ್ತಿಲ್ಲ, ನಾನು ಕೇಳಿಲ್ಲ, ಕೇಳ್ತೀನಿ ನೆಕ್ಸ್ಟ್. ಅವನಿಗೆ ಸ್ಪಾರ್ಕ್ ಆಗ ಹಿಂಗಿದೆ ಒಂದು ಐಡಿಯಾ ಕೊಟ್ಟ. ಈ ಐಡಿಯಾ ಮೇಲೆ ವರ್ಕ್ ಇದು ನೆಕ್ಸ್ಟ್ ಆಗಿ ವರ್ಕ್ ಮಾಡೋಣ ಅಂದಾಗ ಒಂದು ವರ್ಕ್ ಮಾಡ್ಬೇಕಾದ್ರೆ ಎಲ್ಲೋ, ಆಮೇಲೆ ನಾನು ಒಂದು ವರ್ಕ್ ಮಾಡ್ಬೇಕಾದ್ರೆ ಒಂದಷ್ಟು ಥಿಯೇಟ್ರಲ್ಲಿ ವರ್ಕ್ ಮಾಡಿರೋದು ಓಕೆ ಹಿಂಗ್ ಮಾಡೋಣ ಒಂದು ಐಡಿಯಾ ವರ್ಕ್ ಮಾಡಿ. ಓಕೆ ಸರ್, ಈಗ ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ಯಾಕಂದ್ರೆ ಸೀನಿಯರ್, ಈಗ ಇಷ್ಟು ವರ್ಷದ ಸಿನಿಮಾ ಜರ್ನಿ ನೋಡಿದ್ದೀರಾ, ಅಥವಾ ನಿಮ್ಮೆಲ್ಲರಿಗೂ ಅದು ಸಂಬಂಧಪಟ್ಟಿದೆ. ಅಂದ್ರೆ ನಮಗೂ ಈಗ ನಡೀತಿರೋವಂಥದ್ದು ಈಗಿನ ಸಿನಿಮಾಗಳು ತುಂಬ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅಥವಾ ಹೆಂಗೆ ಅಂದರೆ ಅದರಲ್ಲೂ ಹೊಸಬ್ರು ಸಿನಿಮಾಗಳು ಇರ್ಬೋದು, ಪ್ರತಿಯೊಂದಕ್ಕೂ ಸಪೋರ್ಟ್ ಇಂತ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ನೀವು ಯಾವ ರೀತಿಯ ಪ್ರಮೋಷನ್ ಮಾಡಿ, ಏನೇ ಮಾಡಿ, ಅಥವಾ ಯಾವ ಥರ ಬಿಗ್ ಸ್ಟಾರ್ ಕರ್ಕೊಂಬಂದು, ಈಗ ನೀವು ಸರ್, ಧ್ರುವ ಸರ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದ್ರೆ ಎಷ್ಟೇ ಮಾಡಿದ್ರು ಜನಕ್ಕೆ ರೀಚ್ ಆಗ್ತಿಲ್ವಾ? ಅಥವಾ ಸಿನಿಮಾ ನೋಡೋ ಅಭಿರುಚಿನೇ ಕಳ್ಕೊಂಬಿಟ್ರ ಜನ? ಏನಕ್ಕೆ ಆಗ್ತಿರ್ಬೋದು? ರೀಸನ್ ಇರ್ಬೋದು. ಒಂದು ಅಡ್ವರ್ಟೈಸಿಂಗ್ ಮೀಡಿಯಾ ಏನಿದೆ ಇವಾಗ, ಅದು ಬರೀ ಫೇಸ್ಬುಕ್ ಇದರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ. ನಮ್ಮ ಕಾಲದಲ್ಲಿ ಹೇಗಿರ್ತಿತ್ತು ಅಂದ್ರೆ, ಪ್ರತಿಯೊಂದು ಗೋಡೆ ಮೇಲೂ ನಾವ್ ಎಲ್ಲೆಲ್ಲಿ ಹೋಗ್ತಿದ್ವೋ ಆ ಗೋಡೆ ಮೇಲೆಲ್ಲ ಪೋಸ್ಟರ್ಗಳು ಅಂಟಿಸ್ತಾ ಇದ್ರು. ನಾವು ಥಿಯೇಟರ್ಗೆ ಎಂಟ್ರಿ ಕೊಟ್ರೆ ನೆಕ್ಸ್ಟ್ ವೀಕ್ ಒಂದೊಂದು ದೊಡ್ಡ ಶೋಕೇಸ್ ಇರ್ತಿತ್ತು. ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ ಅನ್ನೋದು ಅಲ್ಲಿ ನಮಗ್ ಗೊತ್ತಾಗ್ತಿತ್ತು. ಈಗ ಮತ್ತೆ ಸ್ಟಾರ್ಗಳು ಹೋಗೋದು, ಎಲ್ಲ ದೊಡ್ಡ ದೊಡ್ಡ ನಟರುಗಳದ್ದು ಒಂದೊಂದು ಸ್ಟಾರ್ಗಳು ಹೋಗೋದು, ನಮಗೆ ನೆಕ್ಸ್ಟ್ ಪಿಕ್ಚರ್ ಯಾವುದು ಅನ್ನೋದು ವೀಕ್ಲಿ ಒಂದೊಂದು ಪಿಕ್ಚರ್ ರಿಲೀಸ್ ಆಗ್ತದೆ. ನೀವು ನಂಬಲ್ಲ, ವರ್ಷಕ್ಕೆ 24 ಪಿಕ್ಚರ್ ಒಬ್ಬೊಬ್ಬರು ಆಕ್ಟರ್ಗಳದ್ದು 12, 13, 24 ಹಂಗ ಪಿಕ್ಚರ್ಗಳು ರಿಲೀಸ್ ಆಗ್ತಾ ಇತ್ತು. ಅಷ್ಟು ಪಿಕ್ಚರ್ಗಳು ಓಡ್ತಾ ಇತ್ತು. ಈಗ ಅಡ್ವರ್ಟೈಸ್ಮೆಂಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಿದೆ. ಅದು ಇಂಟ್ರೆಸ್ಟಿಂಗ್ ಇದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ಹಿಂಗ್ ಮುಂದಕ್ಕೆ ಹೋಗ್ತಾರೆ. ಆಪ್ಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ, ಪ್ರತಿಯೊಂದು ಆಪ್ಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಅವಾಗ ನಮ್ಗೆ ಈ ಪರಭಾಷೆಯವ್ರದ್ದು ಪಿಕ್ಚರು ಇಷ್ಟೊಂದು ರಿಲೀಸ್ ಇರ್ಲಿಲ್ಲ ಸರ್. ಒಂದು ಕಂಟ್ರೋಲ್ ಅಲ್ಲಿ ಇರ್ತಿತ್ತು. ಯಾವುದೇ ಪರ್ಟಿಕ್ಯುಲರ್ ಒಂದೊಂದು ಥಿಯೇಟರ್ ಮಾತ್ರ ಇಂಗ್ಲಿಷ್ ಪಿಕ್ಚರ್ ರಿಲೀಸ್ ಆಗೋದು, ಯಾವಾಗ್ಲೂ ಪರ್ಟಿಕ್ಯುಲರ್ ಒಂದ್ ಥಿಯೇಟರ್ ಮಾತ್ರ ಹಿಂದಿ ಪಿಕ್ಚರ್ ರಿಲೀಸ್ ಆಗೋದು. ಯಾವುದೋ ಒಂದು ಅದು ಆಯ್ಕೆ, ತಮಿಳ್ ಪಿಕ್ಚರ್ ಅಂದ್ರೆ ಈ ಥಿಯೇಟರ್, ಹಿಂದಿ ಪಿಕ್ಚರ್ ಅಂದ್ರೆ ಈ ಥಿಯೇಟರ್. ಈಗ ಹಂಗಲ್ಲ, ಈಗ ಎಲ್ಲಾ ಇದ್ರಲ್ಲೂ ಹಿಂದಿ ಪಿಕ್ಚರ್ ಒಂದ್ ಶೋ, ಎಲ್ಲಾ ಇದ್ರಲ್ಲೂ ತಮಿಳ್ ಪಿಕ್ಚರ್ ಒಂದ್ ಶೋ, ತೆಲುಗು ಪಿಕ್ಚರ್ ಒಂದ್ ಶೋ. ಹೀಗೆ ನೀವು ಒಂದ್ ಕಡೆ ಹೋಗಿ ನಿಂತ್ಕೊಂಡ್ರೆ ನೆಕ್ಸ್ಟ್ ವೀಕ್ ಯಾವ ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂತ ನೀವು ಒರಯಾನ್ ಮಾಲ್ ಹೋಗಿ, ಗೋಪಾಲನ್ ಮಾಲ್ ಹೋಗಿ ನಿಂತ್ಕೊಂಡ್ರೆ ಟಿಕೆಟ್ ಕೌಂಟರ್ ಸುತ್ತ ನಿಮಗ್ ಪೋಸ್ಟರ್ ಕಾಣುತ್ತೆ. ಯಾವ ಪಿಕ್ಚರ್ ರಿಲೀಸ್ ಆಗ್ತಿದೆ ಅನ್ನೋದೇ ನಿಮ್ಗೆ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಮತ್ತೆ ಈಗ ಈ ಕರೋನಾ ಪೀರಿಯಡ್ ಆದ್ಮೇಲೆ ಜನಗಳಿಗೆ ಕರೆಕ್ಟ್ ಆಗಿ ಪಿಕ್ಚರ್ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ. ಆಪ್ಷನ್ಸ್, ಅದು ಮಲಯಾಳಂ ಪಿಕ್ಚರ್ ಅರ್ಥ ಆಗ್ತಿರ್ಲಿಲ್ಲ ಮೊದಲು. ಮಲಯಾಳಂ ಪಿಕ್ಚರ್ಗಳು ಯಾರು ನಮ್ಮವ್ರು ಯಾರು ಅಂತ ನೋಡೋರು ಇರಲಿಲ್ಲ. ಆದ್ರೆ ಇವಾಗ ಒಂದು ಆಪ್ಷನ್ ಹಿಂಗ್ ನೋಡಿದ ತಕ್ಷಣನೇ ಓ ಇದು ಮಲಯಾಳಂ ಪಿಕ್ಚರ್, ಸಬ್ ಟೈಟಲ್ ಬರ್ತಾ ಇದೆ. ಅದು ಅರ್ಥ ಆಗುತ್ತೋ ಇಲ್ವೋ, ಫಸ್ಟ್ ಸಬ್ ಟೈಟಲ್ ನೋಡ್ಕೊಂಡು ಒಂದ್ ಪಿಕ್ಚರ್ ನೋಡ್ಬಿಡ್ತಾರೆ. ಇಷ್ಟ ಆದ್ರೆ ಇನ್ನೊಂದ್ಸರಿ ನೋಡ್ತಾರೆ.
ಇವಾಗ ಆಪ್ಷನ್ಸ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಬಂದ್ಬಿಟ್ಟಿದೆ ಅವ್ರಿಗೆ. ಮೌತ್ ಟು ಮೌತ್ ಪಬ್ಲಿಸಿಟಿ ಇವಾಗ ವರ್ಕ್ ಆಗ್ತಾ ಇರೋದು. ಇವಾಗ ಬರ್ತಿದ್ದಂಗೆ ಪಿಕ್ಚರ್ ಚೆನ್ನಾಗಿದೆ ನೋಡೋ ಅಂತ ಅವ್ನ್ ಬರ್ದ ಅಂತಂದ್ರೆ ನೆಕ್ಸ್ಟ್ ಇನ್ನೊಬ್ರು ನಿಜವಾಗ್ಲೂ ಚೆನ್ನಾಗಿದ್ಯಾ, ಅವಾಗ ಒಬ್ಬ ಹೋಗ್ತಾನೆ ಅವನ್ ಬರಿತಾನೆ. ಈ ಯಾವ್ದೋ ಈ ಕಾಂತಾರ ಆಗಿರ್ಬೋದು ಅಥವಾ ನಮ್ಮ ರಾಜ್ಬಿ ಶೆಟ್ಟರ್ದು ಯಾವ್ದು ರಿಲೀಸ್ ಆಯ್ತಲ್ಲ ಅದು ಗರುಡಗಮನ ವೃಷಭ ವಾಹನ, ಅವೆಲ್ಲ ಯಾವ ಲೆವೆಲ್ಗೆ ಪಬ್ಲಿಸಿಟಿ ಆಯ್ತು ಅಂತಂದ್ರೆ ಫ್ಯಾಮಿಲಿ ಆಡಿಯನ್ಸ್. ಹೌದು, ಫ್ಯಾಮಿಲಿ ಆಡಿಯನ್ಸ್ ಒಂದು ವರ್ಗ. ಇವಾಗ ಕಿರಣ್ ನಾನ್ ಕಿರಣ್ ಅನ್ನ ಒಂದಷ್ಟು ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. ಕಿರಣ್ ಬರೆಯೋದು ಹಾಕೋದೆಲ್ಲ ಅದ್ಭುತವಾದ ಪಿಕ್ಚರೇ ಹಾಕ್ತಾರೆ. ತುಂಬಾ ಚೆನ್ನಾಗಿದೆ ಈ ಪಿಕ್ಚರ್ ಅಂತ ನಾನು ಕಿರಣ್ ನ ಫಾಲೋ ಮಾಡ್ತಿರಿಂದ ಕಿರಣ್ ಬರೆದ್ರು ಈ ಗರುಡಗಮನ ವೃಷಭ ತುಂಬಾ ಚೆನ್ನಾಗಿತ್ತು ಅಂತ ರಿವ್ಯೂ ಬರೆದ್ರು. ನಾನು ಇಮಿಡಿಯೇಟ್ ಆಗಿ ಏನ್ ಮಾಡಿದೆ, ನನಗೆ ಕಿರಣ್ ಮೇಲೆ ನಂಬಿಕೆ ಜಾಸ್ತಿ, ಹೋದೆ, ನನ್ಗೂ ಖುಷಿ ಆಯ್ತು, ನಾನು ಬರ್ದೆ. ಈಗ ಮೌತ್ ಟು ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಇವಾಗ ಜನ ಥಿಯೇಟರ್ ವಾಪಸ್ ಬರ್ಬೇಕು ಅಂದ್ರೆ ಈ ತರ ಎಲ್ಲರೂ ಮೌತ್ ಟು ಮೌತ್ ಪಬ್ಲಿಸಿಟಿನೇ ಮಾಡಬೇಕು. ಇವಾಗ ಇನ್ ಯಾವ್ದು ಮೀಡಿಯಾ ಇಲ್ಲ ನಿಮ್ಗೆ, ಎಲ್ಲೂ ಪೋಸ್ಟ್ ಡಿಸ್ಕಷನ್ ಮಧ್ಯದಲ್ಲೇ ಒಂದು ಆಗ್ಬೋದು ಸರ್. ಎಷ್ಟು ಸರ್ವೈವಲ್ಗೆ ತುಂಬಾ ಕಷ್ಟ ಆಗ್ತಿದೆ ಸಿನಿಮಾದವ್ರಿಗೆ. ಇದು ತುಂಬಾ ಅಂದ್ರೆ ಹ್ಯೂಜ್ ಇಂಡಸ್ಟ್ರಿ ಇದು, ಲೈಕ್ ಕ್ರೋರ್ಸ್ಗಳು ಗಟ್ಲೆ, ಥೌಸಂಡ್ಸ್ ಕ್ರೋರ್ಸ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಪ್ರತಿ ಇಯರ್. ಅಂದ್ರೆ ಎಲ್ಲಾ ಸಿನಿಮಾ ಓವರ್ ನಾನು ಕೇಳ್ತಿರೋದು. ಅಂದ್ರೆ ದೊಡ್ಡ ಸಿನಿಮಾ ಹೊರತುಪಡಿಸಿ ಚಿಕ್ಕ ಸಿನಿಮಾಗಳ ಕ್ರೋರ್ಸ್ ಗಟ್ಲೆ ಹೋಗುತ್ತೆ, ನಿಮ್ಗೆ ರಿಟರ್ನ್ಸ್ ಬರ್ತಾ ಇಲ್ಲ. ಇದಕ್ಕೇನ್ ಒಂದು ಇದಿರ್ಬೋದು? ಇಲ್ಲ ಸರ್, ಹೊಸಬ್ರಿಗಂತೂ ಕಮ್ಮಿ ಹೋಗುತ್ತೆ ಅವ್ರ ಕನಸು. ನೀವು ಕೊಡುವಂತ ಕತೆ ಅದ್ಭುತವಾಗಿರ್ಬೇಕು, ಅದು ಜನಗಳಿಗೆ ರೀಚ್ ಆಗ್ಬೇಕು. ಸ್ಟಾರ್ಟಿಂಗ್ ಒಂದ್ 4 ದಿವಸ ನೀವು ಜನಗಳನ್ನ ಹಿಡಿದಿಟ್ಕೊಳ್ಳೋಂಥದ್ದು ಏನಾದ್ರೂ ಒಂದ್ ಮಾಡ್ಲೇಬೇಕು. ಜನಗಳು ಥಿಯೇಟರ್ ಬಂದು ಅವ್ರ ಹೊರಗಡೆ ಹಾಕಿದಾಗ ಮಾತ್ರ, ತುಂಬಾ ಚೆನ್ನಾಗಿದೆ ಅಂತ ಹಾಕಿದಾಗ ಮಾತ್ರನೇ ಓಡ್ತಾ ಇರೋದು. ಕತೆ ಅದ್ಭುತವಾಗಿರ್ಬೇಕು, ನೀವು ಹೇಳೋ ರೀತಿ ಚೆನ್ನಾಗಿರ್ಬೇಕು, ಜನಗಳಿಗೆ ಕೂತ್ಕೊಂಡಾಗ ಬೋರ್ ಆಗ್ಬಾರ್ದು, ಎಂಗೇಜ್ ಆಗಿಡಬೇಕು. ಹೌದು, ಎಂಗೇಜ್ ಆಗಿಡ್ಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಇಂಡಸ್ಟ್ರಿ ಅಂತಂದ್ರೆ, ಈಗ ನೀವ್ ಹೇಳಿದ್ರಿ ಏನೋ ಬಿಗ್ ಸಿನಿಮಾಸ್ ಸ್ಮಾಲ್ ಸಿನಿಮಾಸ್ ಅಂತೆಲ್ಲ, ಆ ರೀತಿ ಎಲ್ಲ ಇಲ್ಲ. ಸಿನಿಮಾ ಅಷ್ಟೇನೆ. ಗೆದ್ರೆ ದೊಡ್ಡ ಸಿನಿಮಾ, ಗೆದ್ದಿಲ್ವಾ ಅಂದ್ರೆ ದುಡ್ಡು ಎಷ್ಟೋ ಖರ್ಚು ಮಾಡಿ ಅಲ್ಲಿ ಅಷ್ಟೇ MML ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಸಿನಿಮಾ. ನಾವು ಜನ ಹೇಗ್ ಬರುತ್ತೆ ಕ್ವಾಲಿಟಿ ವೈಸ್ ಹಾಗೆ ನೋಡ್ಬೇಕು. ದೊಡ್ಡದು ಚಿಕ್ಕದಂತ ಏನಿಲ್ಲ, ಸಿನಿಮಾನೇ ಅಷ್ಟೇ. ಬಜೆಟ್ ವೈಸ್ ಇನ್ಕ್ರೀಸ್ ಬಜೆಟ್ ನೀವ್ ಹೆಂಗೆ ಗೆಸ್ ಮಾಡ್ತೀರಾ ಬಜೆಟ್ ನ? ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾರನ್ನು ಬ್ಲೈಂಡ್ ಆಗಿ ಕೆಲವರೆಲ್ಲ ತೆಗೆಯೋರು ಇದಾರೆ, ಕೋಟ್ಯಾಂತರ ರೂಪಾಯಿ ಹಾಕೊಂಡು ತೆಗಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಸರ್ ಬ್ಲೈಂಡ್ ಆಗಿ ಹಾಕ್ತಿರಿ? ಅಂದ್ರೆ ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಗೆದ್ದಾಗ ಸಿನಿಮಾ ಸಿಕ್ಕಿದಾಗ ದೊಡ್ಡದಾಗತ್ತೆ, ಸ್ವಲ್ಪ ಚೆನ್ನಾಗಿಲ್ಲ ಅಂದಾಗ ಚಿಕ್ಕದಾಗುತ್ತೆ. ಪ್ಲಸ್ ಮೈನಸ್ ಇದ್ದೇ ಇರುತ್ತೆ, ಪ್ರತಿ ಸಿನಿಮಾಗೂ ಇರುತ್ತೆ. ನಮ್ಮವ್ರು ಏನಾಗ್ತಾ ಇದೆ ಅಂತಂದ್ರೆ, ನಮ್ಮವ್ರೇ ಹೇಳ್ತಾ ಇರೋದು ಮೈನಸ್ನೇ ಹೈಲೈಟ್ ಮಾಡ್ತಾ ಇದಾರೆ, ಪ್ಲಸ್ ಯಾರು ಹೈಲೈಟ್ ಮಾಡ್ತಾ ಇಲ್ಲ. ಇವಾಗ ನೋಡಿ, ಕನ್ನಡ ಗೊತ್ತಿರೋರು ಕನ್ನಡ ಭಾಷೆಯಲ್ಲೇ ಎಲ್ಲಾ ಲ್ಯಾಂಗ್ವೇಜ್ ಭಾಷೆನ ಕನ್ನಡದಲ್ಲೇ ನೋಡ್ತಾರೆ. ಅಲ್ಲಿ ಡಬ್ಬಾಗ್ ಬರುತ್ತೆ. ಈಗ ಮಲಯಾಳಿ ಸಿನಿಮಾ ಯಾವ್ದೇ ಆಗಿರ್ಲಿ, ತಮಿಳ್ ಸಿನಿಮಾ ಯಾವ್ದೇ ಆಗಿರ್ಲಿ, ಇವ್ರು ಕನ್ನಡದಲ್ಲೇ ನೋಡೋದು. ನೀವು ಈಗ ಡಬ್ಬಿಂಗ್ ಆಗಿ ಬಂದೇ ಬರುತ್ತೆ ಅಲ್ವಾ, ಹಾಗೆ ಕನ್ನಡ ಜನಗಳು ಕನ್ನಡ ಸಿನಿಮಾನ ನೋಡಿದ್ರೆ ಸಾಕು, ಬೇರೆ ಬಂದು ನಮ್ಮ ಸಿನಿಮಾ ಬೇರೆ ಯಾರು ನೋಡೋದ್ ಬೇಕಾಗಿಲ್ಲ. ಅಂದ್ರೆ ಪ್ರಮೋಟ್ ಅಂತ ಹೇಳಿದ್ರಿ, ಈಗ ಮೌತ್ ಪಬ್ಲಿಸಿಟಿ ಅಂತ ಹೇಳಿದ್ರಿ, ಅದನ್ನ ಏನ್ ಹೇಳ್ತೀನಿ ಅಂದ್ರೆ, ಪ್ಲಸ್ ಏನಿದೆ ಸಿನಿಮಾದಲ್ಲಿ ಅದನ್ನ ಹೈಲೈಟ್ ಮಾಡ್ಬೇಕು. ಅದು ಹೇಗೆ ಹೈಲೈಟ್ ಆಗುತ್ತೆ, ಜನಗಳಿಗೆ ಗೊತ್ತಾಗಬೇಕು, ರೀಚ್ ಆಗ್ಬೇಕು. ಸುಮ್ನೆ ಬಂದ್ಬಿಟ್ಟು ಯಾಕೆ ಯಾರು ಇನ್ವೆಸ್ಟ್ ಮಾಡ. ಆಮೇಲಿಂದ ಮಾರ್ಗದರ್ಶನ, ಒಂದು ಎಜುಕೇಶನ್ ಅನ್ನೋದಿತ್ತು ಒಂದು ಟೈಮಲ್ಲಿ, ಎಲ್ಲಾ ಸಿನಿಮಾದವ್ರಿಗೂ ಎಲ್ಲಾರ್ಗು ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಕ್ಯಾಮ್ರಾ ಇದ್ರೆ ಸಿನಿಮಾ ಮಾಡ್ಬೋದು. ಆಮೇಲೆ ಯಾರನ್ನ ಕುತ್ಕೊಂಡು ಮಾತಾಡ್ತಾರೆ, ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ ಮಾಡಿ, ಸ್ಟೋರಿ ಮಾಡಿ, 1 ವರ್ಷ 2 ವರ್ಷ ಸ್ಪೆಂಡ್ ಮಾಡಿ, ಎಲ್ಲಾ ಆರ್ಟಿಸ್ಟ್ ನ ಹುಡುಕಿ ಇಂಥದೇ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ ಎಲ್ಲಾ ಮಾಡಿ ಸಿನಿಮಾ ಬಿಟ್ಟಾದ್ಮೇಲೆ ಯಾರೊಬ್ಬ ಕುತ್ಕೊಂಡು ಆರಾಮಾಗಿ ಹೇಳ್ತಾನೆ, ಈ ಸಿನಿಮಾ ಚೆನ್ನಾಗಿಲ್ಲ, ಡಬ್ಬಾ ತರ ಇದೆ, ಅವ್ನ ಆಕ್ಟಿಂಗ್ ಹಂಗ್ ಮಾಡಿಲ್ಲ, ಈ ಕತೆ ಹಿಂಗ್ ಬಂದಿಲ್ಲ. ನೀವೇ ನೋಡಿರ್ತೀರ ಎಷ್ಟೊಂದು ಆತರ ಹೇಳಿದಾಗ. ಈಗ ಅವ್ನಿಗೆ ಸಿನಿಮಾ ಅವ್ನ್ ಮಾಡ್ಬೇಕು, ಫಸ್ಟ್ ಹೇಳೋನು ಒಂದ್ ಸಿನಿಮಾನ ಅವನ ಡೈರೆಕ್ಟ್ ಮಾಡಿ ಒಂದ್ ಸಿನಿಮಾ ರಿಲೀಸ್ ಮಾಡ್ಬೇಕು ಅಲ್ವಾ. ಅವಾಗ ಬಂದ್ಬಿಟ್ಟು ನಮ್ಗೆ ಹೇಳ್ಬೇಕು ಏನಂತ, ಇದು ಅವಾಗ ನಮ್ಗೆ ಗೊತ್ತಾಗತ್ತೆ, ಅವ್ರು ನೋಡ್ಬಿಟ್ಟು ಕಲ್ತ್ಕೋಬಹುದು ನಾವು, ಈ ತರ ಇರ್ಬೇಕು ಸಿನಿಮಾ, ಕರೆಕ್ಟ್, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ. ಸುಮ್ನೆ ಯಾರು ಬೇಕೋ ಅವ್ರು ಮಾಡೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಮಾಡ್ತಾರೆ ಅವರು, ತಪ್ಪಂತ ಹೇಳೋದಿಲ್ಲ, ಮಾಡ್ಲಿ ಹೇಳಿ, ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡೋರು ತೊಂದರೆ ಆಗ್ತಾರೆ. ಯಾರೋ ಬೇಕಾ ಬಿಟ್ಟು ಬಂದು ಸಿನಿಮಾ ಮಾಡೋರು ಇರ್ತಾರೆ, ಇರೋದಿಲ್ಲ ಅಂತ ನಾ ಹೇಳೋದಿಲ್ಲ. ಅದೇ ಹೇಳಿದ್ರೆ ಪ್ಲಸ್ ಮೈನಸ್ ಇದ್ದೇ ಇರುತ್ತೆ. ನನ್ನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಒಂದು ಪ್ರೊಫೆಷನಲ್ ಆಗಿ ಮಾಡಿರ್ತಾರಲ್ಲ ಸಿನಿಮಾನ, ಅಂತವ್ರಿಗೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ. ಈಗ ಸರ್ ಇಲ್ಲಿ ತುಂಬಾ ಇದೆ ಸರ್, ಮಾತಾಡಕ್ ಹೋದ್ರೆ ಎಷ್ಟೊಂದು ಇದೆ, ಅದು ಹೇಗೆ ವರ್ಕೌಟ್ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಿನಿಮಾನು ನಿಮ್ಗೆ ಎಲ್ಲೂ ಲ್ಯಾಗ್ ಆಗಲ್ಲ. ನಾನು ಇರೋದನ್ನ ನೇರವಾಗಿ ಹೇಳ್ತೀನಿ, ಕಿರಣ್ ಅವ್ರಿಗೂ ಅಷ್ಟೇ.
ಎಲ್ಲೋ ಒಂದು ಪಾಯಿಂಟ್ ನಿಮ್ಗೆ ಒಂಚೂರು ಲ್ಯಾಗ್ ಅನ್ನಿಸ್ತು ಸರ್, ಅದು ಬಿಟ್ಟು ತುಂಬಾ ಚೆನ್ನಾಗಿ ನೋಡಿಸ್ಕೊಂಡು ಹೋಗುತ್ತೆ ಪಿಕ್ಚರ್ ಅಂತಾನೆ ನಾನು ಹೇಳಿದೆ. ಓಪನ್ ಆಗಿ ನಾನು ಹೇಳಿದೆ, ಯಾಕಂದ್ರೆ ಇವ್ರು ನಮ್ಮವರು, ನಾವು ಇವ್ರ ಹತ್ರ ಮುಚ್ಚಿಡೋದಕ್ಕಾಗಲ್ಲ, ನಾವು ಮುಖಸ್ತುತಿ ಮಾಡೋದಕ್ಕಾಗಲ್ಲ, ಕಿರಣ್ ಎಕ್ಸ್ಟ್ರಾರ್ಡಿನರಿ ನಾಟಕ ಮಾಡೋದಕ್ಕಾಗಲ್ಲ. ನಾನು ಹೇಳಿದೆ ಅದೊಂದು ಪಾಯಿಂಟ್ ಒಂದು ಸ್ವಲ್ಪ ಲ್ಯಾಗ್ ಇದೆ, ಅದು ಬಿಟ್ರೆ ಪಿಕ್ಚರ್ ನೋಡಿಸ್ಕೊಂಡು ಹೋಗುತ್ತೆ, ತುಂಬಾ ಚೆನ್ನಾಗಿದೆ ಸರ್ ಅಂತಂದೆ. ಕೊನೆ ತನಕನೂ ಚೆನ್ನಾಗಿ ಲೀಡ್ ಮಾಡಿಬಿಟ್ಟಿದ್ದಾರೆ. ಒಂದು ಬೇರೆ ತರ ಕತೆ, ಒಂಥರದಲ್ಲಿ ಮಗಳ ಕನಸು, ಅಪ್ಪನ್ಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರೋದ್ರಿಂದ ಅವ್ರು ಏನ್ ತಗೊಳ್ತಾರೆ ಸ್ಟೆಪ್ಪು ಎಲ್ಲ ಪ್ರತಿಯೊಂದೂ ಅದರಲ್ಲಿ ಏನ್ ಸುಳಿನಲ್ಲಿ ಸಿಕ್ಕಾಕೋತಾರೆ ಎಲ್ಲ ಪ್ರತಿಯೊಂದೂ ಅವರು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಈಗ ಎಲ್ಲಾರ್ಗು ಒಂದು ಕನ್ಸು ಅಂತ ಇರುತ್ತೆ, ಪ್ರತಿಯೊಬ್ರು ಕನ್ಸಿರುತ್ತೆ. ಈಗ ನನಗೊಂದು ಕನ್ಸಿದೆ, ಒಳ್ಳೆ ಆಕ್ಟರ್ ಆಗ್ಬೇಕು, ಡೈರೆಕ್ಟರ್ ಆಗ್ಬೇಕು, ಒಳ್ಳೊಳ್ಳೆ ಕಥೆಗಳನ್ನ ಮಾಡಬೇಕು ಅಂತ. ಸುಮಾರು ವರ್ಷದಿಂದ ಥಿಯೇಟರ್ ಮಾಡ್ಕೊಂಡು ಇಲ್ಲೇ ಇದೀವಿ. ಈಗ ಅವ್ರು ಪ್ರಶಾಂತ್ ಅವರು ಅಷ್ಟೇ, ಕಿರಣ್ ಅವರು ಅಷ್ಟೇ. ಈಗ ಅವ್ರಿಗೊಂದು ಬ್ಯಾಕ್ ಸಪೋರ್ಟ್ ಏನೋ ಅವ್ರಪ್ಪ ಇದಾರಲ್ವಾ, ಮಗ ನಾನು ಸಿನಿಮಾ ಮಾಡ್ಬೇಕಪ್ಪ ಅಂತ ಹೇಳಿದ ತಕ್ಷಣ ಈಗ ನಿಮ್ಮ ಮನೆಯಲ್ಲಾಗ್ಲಿ ನಮ್ಮ ಮನೆಯಲ್ಲಾಗ್ಲಿ ಬಿಡ್ತಾರ, ಹೋಗೋ ಅಂತ ಬೈದ್ ಕಳಿಸ್ತಾರೆ. ಆದ್ರೆ ಅವ್ರ ಅಪ್ಪ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ತರ ಸಪೋರ್ಟಿಂಗ್ ಸಿಸ್ಟಮ್ ಇದ್ದಾಗ ಎಂತವನೇ ಆಗ್ಲಿ ಕಷ್ಟಪಟ್ಟು ಸಿನಿಮಾ ಮಾಡ್ತಾನೆ. ಈಗ ಈ ಹುಡುಗಿನೂ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ, ಚಾಲೆಂಜಿಂಗ್ ರೋಲು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ಅಂದ್ರೆ ನನ್ನ ಇಂಟೆನ್ಷನ್ ಅಪ್ಪ ಅಂತಂದ್ರೆ ಒಂದು ಮಾರ್ಗದರ್ಶನ ಬೇಕು ಎಲ್ಲಾರ್ಗು. ಅದನ್ನ ಗೈಡೆನ್ಸ್ ಯಾರು ಕೊಡೋರು ಇದಾರೆ, ಈಗ ನಮ್ಮ ಹಿರಿಯರಿದ್ರು, ಆ ಹಿರಿಯರ ಹತ್ರ ಹೋಗಿ ಈಗ ಯಾರಾದ್ರೂ ಹೋಗ್ಬಿಟ್ಟು ಸರ್ ನಾನು ಕತೆ ಮಾಡಿದೀನಿ ಬನ್ನಿ ಸರ್ ಕೇಳಿ ಒಂದ್ 10 ನಿಮಿಷ ನಾನು ಹೇಳ್ತೀನಿ ಅಂತಂದ್ರೆ ಯಾರು ಕುಡ್ಸೋತಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ತಾರೆ. ಒಂದ್ 10 ಜನ ಸೇರ್ಕೋಬೇಕು, ಒಬ್ಬ ಡೈರೆಕ್ಟ್ರು ಕತೆ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಬೇಕು, ಅವ್ರ ಹತ್ರ ಒಂದು ಮಾರ್ಗದರ್ಶನ ತಗೊಂಡು ನಮ್ದೇನೋ ಲೂಪ್ ಪಾಯಿಂಟ್ ಇದ್ದೇ ಇರುತ್ತೆ. ಈಗ ಅವ್ರು ಸಕ್ಸಸ್ ಆಗಿರುವಂತ ಡೈರೆಕ್ಟರ್ ಇರ್ತಾರೆ, ಓದ್ಕೊಂಡಿರ್ತಾರೆ. ಅಂತದಾದಾಗ ಯಾವ ಸಿನಿಮಾನು ಸೋಲಲ್ಲ ಅಂತ ನನ್ನ ಭಾವನೆ. ಸರ್ ಫೈನಲ್ ರಿಲೀಸ್ ಮಾಡ್ತಾ ಇದ್ದೀರಾ ಸಿನಿಮಾ ಬಗ್ಗೆ, ಸಿ ಏನಕ್ಕೆ ನೋಡ್ಬೇಕು ಜನ ಹೇಳ್ಬೋದು? ಸಿ ಬ್ಯೂಟಿಫುಲ್ ಎಮೋಷನಲ್ ಒಂದು ಕ್ರೈಮ್ ಇರೋ ಸಬ್ಜೆಕ್ಟು. 100% ಎಲ್ಲೂ ಬೋರಿಂಗ್ ಅಂತ ಎಲ್ಲೂ ಇಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ, ಅದ್ ನೀವ್ ಹೇಳ್ಬೇಕು, ನೋಡ್ದವ್ರು ಹೇಳ್ಬೇಕು, ಅದ್ರ ಆಡಿಯನ್ಸ್ಗೆ ಹೋಗುತ್ತೆ. ಬೋರಿಂಗ್ ಆಗಲ್ಲ ಅಂತ ನಾನು ಹೇಳ್ಬೋದು, ಯಾಕಂದ್ರೆ ನಾನು ನೋಡಿರೋದ್ರಿಂದ. ಸಿ ಇಟ್ಸ್ ತುಂಬಾ ಡೀಪ್ ಎಮೋಷನಲಿ, ಡಾರ್ಕ್ ಎಮೋಷನಲಿ ತಂದೆ ಮಗಳ ಜೊತೆಗೆ ಒಂದು ಡಾರ್ಕ್ ಕ್ರೈಮ್ ಬಗ್ಗೆ ಹೇಳ್ತಿದ್ದೀವಿ. ಜೊತೆಗೆ ಇದೇ 23ನೇ ತಾರೀಕು ಥಿಯೇಟರ್ಗೆ ಬರ್ತಿದೆ ಸಿ. ನೋಡಿ, ಮೊದಲು ಟೀಸರು, ಟ್ರೈಲರ್, ಸಾಂಗ್ಸ್ ನೋಡಿ, ಶೇರ್ ಮಾಡಿ. ಇಷ್ಟ ಆದ್ರೆ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬನ್ನಿ, ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಏನಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ರೀ ರೆಕಾರ್ಡಿಂಗ್ಗೆ. ಯಾಕಂದ್ರೆ ರೀ ರೆಕಾರ್ಡಿಂಗ್ ಅಂತೂ ತುಂಬಾ ಎಫರ್ಟ್ ಹಾಕಿದೀವಿ. ನಮ್ಗೆ ಹಿಂಗೆ ಬೇಕು ಅಂತ ಹಠ ಹಿಡ್ಬಿಟ್ಟು ಮಾಡಿದೀವಿ. ಆ ಸೌಂಡು ಎಂಜಾಯ್ ಮಾಡೋದಕ್ಕೆ ಒಂಚೂರು ಭಯಾನೂ ಆಗುತ್ತೆ ಕೆಲವೊಂದ್ ಕಡೆ ಎಲ್ಲ, ತುಂಬಾ ಇಷ್ಟ ಆಗುತ್ತೆ ಎಸ್ ಸರ್. ಏನ್ ಹೇಳ್ಬೋದು ಸಿನಿಮಾ ಬಗ್ಗೆ? ಫೈನಲ್ ಆಗಿ ರಿಲೀಸ್ ಆಗ್ತಿದೆ. ಕಷ್ಟಪಟ್ಟು ಇಷ್ಟಪಟ್ಟು ಕನಸುಗಳನ್ನ ಕಟ್ಕೊಂಡು ಸಿನಿಮಾ ಮಾಡಿದೀವಿ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಚಿತ್ರನ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ತುಂಬಾ ಕಷ್ಟಪಟ್ಟು ಸೇವ್ ಡೈಲಾಗ್ ಹೊಡೆದು ಬಿಟ್ರ, ಚೇಂಜ್ ಮಾಡ್ಬೇಕೀಗ. ಆಯ್ತು, ಮುಗೀತು ಒಂದ್ ಹೇಳಿದ್ರು. ತುಂಬಾ ಕಷ್ಟಪಟ್ಟು ಮಾಡಿದ್ರು. ಓಕೆ, ಇಷ್ಟಪಟ್ಟು ಮಾಡಿದ್ವಿ. ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ಅಂಡ್ ಎಲ್ಲಾರು ಖಂಡಿತ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು. ಓ, ಕಣ್ಣಲ್ಲೇ ನೋಡ್ಬೇಕು, ಕಣ್ಣಲ್ಲೇ ಮೂಗಿಂದ ನೋಡ್ಬಾರ್ದು. ಓಕೆ, ಕಣ್ಣಲ್ಲೇ ನೋಡ್ತೀವಿ ಅಷ್ಟೇ. ನೋಡಿ ಸರ್ ಹೆಂಗೆ ಹೇಳಿದ್ರು, ಅಂದ್ರೆ ಮನ್ಸಿಂದಲೂ ಕಣ್ಣಿಂದಲೂ ನೋಡಿ ಅಂತ ಹೇಳಿದ್ರು. ಸಿ ಈಗ ಸಿ ದಯಮಾಡಿ ಬಂದು ನಮ್ನೆಲ್ಲಾರನು ಸಿ ಮಾಡಿ. ಸಿ ಏನಕ್ಕೆ ಅಂತ ಹೇಳ್ತಾ ಇದ್ರೆ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದೀನಿ ಈ ಮಾತನ್ನ. ಎಷ್ಟೊಂದ್ಸಲ ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ನಿನ್ ಆಕ್ಟಿಂಗ್ ನ ನೋಡುವಂತ ಪಾತ್ರಗಳು ನಿಂಗೆ ಯಾವ್ದು ಸಿಕ್ಕಿಲ್ಲ, ಮಾಡಿಲ್ಲ ಅಂತ ಹೌದು, ಅದೊಂದು ಕಾಡುತ್ತಿರುತ್ತೆ ನಿಮ್ಮ. ಆದ್ರೆ ಈ ಸಿನಿಮಾದಲ್ಲಿ ಒಂದು ಸಿಂಗಲ್ ಶಾಟ್, ಒಂದು 5 ನಿಮಿಷದ ಒಂದು ಶಾಟ್ ನಾನು ಮಾಡಿ, ಅಂದ್ರೆ ಆತರ ಸಿಗೋದ್ ಕಷ್ಟನೇ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಈಗಿನ ಸಿನಿಮಾಗಳ ಇದರಲ್ಲಿ ಸಿಂಗಲ್ ಶಾಟ್ಸ್ ನ ಜಾಸ್ತಿ ಯೂಸ್ ಮಾಡಲ್ಲ. ಅಂದ್ರೆ ಮಾತುಕತೆ, ಮಾತಲ್ಲಿ ಆಕ್ಟಿಂಗ್ ಮಾಡೋಂಥದ್ರಲ್ಲಿ ಇದು ಅಂದ್ರೆ ಖುಷಿ ಕೊಡುತ್ತೆ. ನಾವು ಥಿಯೇಟರ್ ಮಾಡ್ಬೇಕಾದ್ರೆ ಯೂಶಲ್ ಆಗಿ ಒಂದ್ಸಲ ಶಾಟ್ ಆದ್ರೆ ಲಾಸ್ಟ್ ಎಂಡ್ ಆಗುತ್ತೆ. ಅದೇ ತರ ಈ ನನ್ಗೆ ಸಿಕ್ಕಿರೋ ಪಾತ್ರನೂ ಅಷ್ಟೇ, ಒಂದು ಸೀಕ್ವೆನ್ಸ್ ಅಲ್ಲಿ ಒಂದು 5 ಮಿನಿಟ್ಸ್ ಸಿಂಗಲ್ ಶಾಟ್ ಮಾಡಿರೋದು ನನಗೆ ಖುಷಿ ಕೊಟ್ಟಿದೆ. ದಯಮಾಡಿ ನನ್ನ ಆಕ್ಟಿಂಗ್ ನ ಈಗ ಇಂಡಸ್ಟ್ರಿ ಎಲ್ಲ ನೋಡಿ
ಎಲ್ಲರೂ ಗೊತ್ತು ನಾವು ಆಕ್ಟ್ ಅಂತ ಗೊತ್ತು, ಯಾವ ತರ ಮಾಡ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೋಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಕನ್ನಡ ಸಿನಿಮಾ ತುಂಬಾ ಇಷ್ಟಪಟ್ಟೇನೆ ಮಾಡಿರೋದು, ಕಷ್ಟಪಟ್ಟು ಮಾಡಿಲ್ಲ, ಇಷ್ಟಪಟ್ಟು ಮಾಡಿದೀವಿ. ದಯಮಾಡಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.